ಒಟ್ಟು ಇವತ್ತು 8 ಭಾಗಗಳಲ್ಲಿ 85 ಲಕ್ಷ ರೂಪಾಯಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬನ್ನೂರಿನವರು ಪುಣ್ಯವಂತರು ಅಂತ, ನೀವೆಲ್ಲ ಪುಣ್ಯವಂತರು. ಶಾಸಕರಿಂದ ನಮಗೆ ತುಂಬ ಉಪಕಾರ ಆಗಿದೆ. ನಮಗೆ ರಸ್ತೆ ಇಲ್ಲ, ಆ ರಸ್ತೆ ಕೂಡ ಅವರು ಹೇಳಿದಂತೆ ಮಾಡಿಸಿ ಕೊಟ್ಟಿದ್ದಾರೆ. ಪೂರ್ಣ ಮುತ್ತು ಶಾಸಕ ಅಶೋಕುಮಾರ್ ರೈ ಅವರಿಗೆ, ಅಶೋಕಣ್ಣನಿಗೆ, ಅಶೋಕಣ್ಣನಿಗೆ, ಅಶೋಕಣ್ಣನಿಗೆ. ಒಂದು ಡೆವಲಪ್ಮೆಂಟ್ಗೆ ನೀವು ಹಾಕಿದಂತ ಬುನಾದಿ ಉಂಟಲ್ಲ, ಅದು ಅದ್ಭುತ. ಅದು ಯಾರು ಮಾಡದ ಕೆಲಸವನ್ನ ಇವತ್ತು ನಮ್ಮ ಅಶೋಕ್ ಕುಮಾರ್ ರೈಗಳು ಮಾಡಿ ತೋರಿಸಿದ್ದಾರೆ. ನನಗೆ ಇಲ್ಲಿ ಬರುವಾಗ ಕಣ್ಣೀರು ಬರ್ತಿತ್ತು. ಆ ರೋಡ್ ಸರಿ ಇಲ್ಲ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಆ ದೇವರು ಈ ಶಾಸಕರನ್ನು ನಮ್ಮ ಊರಿಗೆ ತಂದಿಟ್ಟದ್ದು ನಮ್ಮ ಪುಣ್ಯ. ವಾಯ್ಸ್ ಆಫ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಶಾಸಕರ ಅಭಿವೃದ್ಧಿ ನಿಧಿಯಲ್ಲಿ ಬನ್ನೂರು ಗ್ರಾಮದಲ್ಲಿ 85 ಲಕ್ಷದ ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮ ಯಾವ ಥರ ಇತ್ತು, ಮತ್ತು ಶಾಸಕ ಅಶೋಕ್ ಕುಮಾರ್ ರೈ ಅವರ ಕಾರ್ಯಕ್ರಮದಲ್ಲಿ ಏನು ಹೇಳಿದರು, ಮತ್ತು ಅಶೋಕ್ ಕುಮಾರ್ ರೈ ಅವರ ಬಗ್ಗೆ ಗ್ರಾಮ ಜನರು ಏನು ಹೇಳಿದರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. KMF ಬರುವಂಥದ್ದು ಅವರಿಗೂ ಕೂಡ 15 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಹಾಗೆ ಪುತ್ತೂರಿನ ಅಭಿವೃದ್ಧಿಗಳು ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಕೂಡ ಕಾಂಕ್ರೀಟೀಕರಣವನ್ನು ಫುಲ್ಲು ಅದಕ್ಕೆ ಬೇಕಾಗುವ ಹಣವನ್ನು ಇಟ್ಟಿದ್ದೀವಿ. ಅಂಡರ್ ಪಾಸ್ ಮಾಡ್ತಾ ಇದ್ವಿ. ಸೇಡಿಯಾಪು ಜಂಕ್ಷನಿಂದ ಅಲ್ಲಿವರೆಗೆ 4 ಲೇನ್ ರಸ್ತೆಗೆ ಹಣವನ್ನು ಮಂಜೂರು ಮಾಡಿದ್ದೀವಿ. ಈಗಲೇ 200 ಕೋಟಿ ರೂಪಾಯಿಗಳಷ್ಟು ಹಣ ಮಂಜೂರಾಗಿದೆ. ಇನ್ನು 700 ಕೋಟಿ ರೂಪಾಯಿಗಳು ಇನ್ನೂ ಕ್ಯಾಬಿನೆಟ್ಗೆ ಬರಲಿಕ್ಕಿದೆ. ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ 350 ಕೋಟಿ ರೂಪಾಯಿದು ಅನುದಾನಗಳು ಬರಲಿಕ್ಕಿದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಟೂರಿಸಂ ಅಭಿವೃದ್ಧಿ, ಈಗ 10 ಹಲವು. ಆನಂತರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅಂತ KPSC ಮಾದರಿಯ ಶಾಲೆಗಳನ್ನು ಕೂಡ ಸರ್ಕಾರ ಮಾಡಲಿಕ್ಕೆ 3,600 ಕೋಟಿ ರೂಪಾಯಿಗಳನ್ನು ಇಟ್ಟಿದೆ. ಅಭಿವೃದ್ಧಿ ಆಗ್ತದೆ. ನಿಮ್ಮ ಈ ಜಾಗದಲ್ಲಿ ಮೇಲುಗಡೆ ಎಲ್ಲ 2 ರೂಮ್ ಇದ್ದರೆ 4 PG ಮಕ್ಕಳನ್ನು ಹಾಕಿಕೊಂಡ್ರೆ ಬೇಕಾದಷ್ಟು ಲಾಟ್ರಿ. 4 ಮಕ್ಕಳು ತಿಂಗಳಿಗೆ 50,000 ರೂಪಾಯಿ ವಸೂಲು ಮಾಡುವುದೇ ಇರುವುದು. ನಮ್ಮ ಮಕ್ಕಳಿಗೆ, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೂಡ ಒಳ್ಳೆಯ ವಿದ್ಯಾಭ್ಯಾಸಗಳು ಸಿಗಬೇಕು, ಅದು ನಮ್ಮ ಕನಸು. ಅದಕ್ಕಾಗಿ ಎಲ್ಲ ಗ್ರಾಮಕ್ಕೆ ಒಂದು KPSC ಮಾದರಿಯ ಶಾಲೆ ಆಗಬೇಕು. ಇಂಗ್ಲೀಷ್ ಮಾಧ್ಯಮದಲ್ಲಿ ಮಕ್ಕಳೆಲ್ಲ ಕಲಿಬೇಕು. ಈ ಮಕ್ಕಳೆಲ್ಲ ಮುಂದೆ ಇಲ್ಲೇ ಡಾಕ್ಟರ್ಗಳೆಲ್ಲ ಆಗಬೇಕು ಅಂತ ನಮ್ಮ ಕನಸು. ಪಕ್ಷಾತೀತವಾಗಿ ಈ ಭಾಗದಲ್ಲಿಯೂ ಕೂಡ ಇಲ್ಲಿ 94C ಆಕ್ರಮಶ ಕ್ರಮ ಇಲ್ಲಿ ಆಗ್ತದ. ಈ ಭಾಗದಲ್ಲಿ 94C 94CC ಆಗ್ತದೆ. ಅದೇನಾದ್ರು ಇದ್ರೆ ದಯಮಾಡಿ ಕಚೇರಿಗೆ ಬನ್ನಿ. ಅದು ಇಲ್ಲದೆ ಬಾಡಿಗೆ ಮನೆಯಲ್ಲಿ ಯಾರಾದರೂ ಇದ್ರೆ ನೀವು ಕೂಡ ಬಾಡಿಗೆ ಮನೆಯಲ್ಲಿದ್ದವರಿಗೆ 3 ಸೆನ್ಸ್ ಜಾಗ ಕೊಡ್ತೇವೆ. ಮುಂದಿನ ದಿವಸಗಳಲ್ಲಿ ಯಾರೂ ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಾಡಿಗೆ ಮನೆಯಲ್ಲಿ ಇರಬಾರ್ದು. ಅದಕ್ಕಾಗಿ ಬಾಡಿಗೆ ಮನೆಯಲ್ಲಿ ಇರುವವರಿಗೆ 3 ಸೆನ್ಸ್ ಜಾಗ, ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಪ್ರತಿ ಸೋಮವಾರ ಕಚೇರಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಇಡ್ತೇನೆ. ಏನಾದರೂ ಕೆಲಸಗಳಿಂದ ದಯಮಾಡಿ ಅದಕ್ಕೆ ಅರ್ಜಿ ಕೊಡುವಂಥ ಕೆಲಸವನ್ನು ಕೂಡ ಮಾಡಿ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಇವತ್ತು ಶಿಲಾನ್ಯಾಸವನ್ನು ಮಾಡಿ 2 ತಿಂಗಳ ಒಳಗೆ ಈ ರಸ್ತೆಯ ಕಾಮಗಾರಿಯನ್ನು ಭಾಗದಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ರಸ್ತೆ ಅಂತ ಹೇಳಿದ್ರೆ ಇದು ಫುಲ್ಲು ಒಂದು ತೋಡಿನಾಗೆ ಆಗಿತ್ತು. ಅಷ್ಟು ಒಂದು ನೀರಿತ್ತಿದ್ರಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇತ್ತು. ನಮ್ಮ ವಿಷಯ ತಿಳಿದ ಕೂಡಲೇ ತಕ್ಷಣ ಬಂದು ಅದನ್ನು ಪರಿಶೀಲಿಸಿ ಕೂಡಲೇ 10 ಲಕ್ಷ ರೂಪಾಯಿ ಅನುದಾನವನ್ನ ತಕ್ಷಣ ಇವರು ಇಟ್ಟಿರುತ್ತಾರೆ. ಜೊತೆಗೆ ಕೇವಲ ರಸ್ತೆ, ನಮ್ಮಲ್ಲಿ ಏನಂತ ಹೇಳಿದ್ರೆ ಕೇವಲ ರಸ್ತೆ ಅಭಿವೃದ್ಧಿ ಮಾತ್ರ ಅಂತ ಎಣಿಸಿದ್ರು ಎಲ್ಲರೂ ಕೂಡ. ಅದರ ಜೊತೆಗೆ ಏನು ಪ್ರಮುಖ ನಮ್ಮ ಗ್ರಾಮಗಳಿಗೆ ಅಥವಾ ಏನು ನಮ್ಮ ತಾಲೂಕಿಗೆ ಅವಶ್ಯಕತೆ ಇದೆಯಾ, ವೈದ್ಯಕೀಯ, ಶಿಕ್ಷಣ, ಮೂಲಭೂತ ಸೌಕರ್ಯಗಳು, ನಾವೆಲ್ಲ ಮುಂಚೆ ಹೋರಾಟ ಮಾಡ್ತಾ ಇದ್ದೆವು, ನಮಗೆ ಬೇಕು ಅಂತೇಳಿ. ಆದರೆ ಯಾವುದು ಹೋರಾಟವನ್ನ ಮಾಡದೆ ನಮ್ಮ ಏನು ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವಂತಹ ಕೆಲಸ ಅಶೋಕ್ ಕುಮಾರ್ ರೈ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ನಾವೇನು ಕೇಳಬೇಕಾಗಿಲ್ಲ. ಗ್ರಾಮಕ್ಕೆ ಹೋದಾಗ ಅಲ್ಲಿ ಏನು ಹೆಚ್ಚು ಏನು ದೊಡ್ಡ ಉದಾಹರಣೆಯನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ. ನಮ್ಮಲ್ಲಿ ಒಂದು ಸಲ ಇಲ್ಲಿ ಅವರು ನೆಟ್ಟಂತ ಗಿಡ, ನಾವು ಒಟ್ಟಿಗೆ ನೆಟ್ಟಂತ ಗಿಡ ಒಂದು ಅಲ್ಲಿ ತುಂಬಾ ವಾಲಿತು. ಆ ಗಿಡ
ವಾಲ್ವಾಗ ಒಂದು ಸಲ ಕಾರಲ್ಲಿ ಹೋಗುವಾಗ ಅವು ಗಿಡ ಬಗ್ಗದಂದ್ರೆ ಐಕ ಒಂಜಿ ನಮ್ಮ ಸರಿ ಉಂಪು ಅವು ದುಂಬು ನನತ ಪೀಳಿಗೆಗೆ ಪಂಡ ನನತ ದುಂಬುದ ಪೀಳಿಗೆಗೆ ಮಾರಿ ಆ ಮರ ಅದು ಇಡೀ ಜೀವ ಸಂಕುಲಗ ಒಂಜಿ ವರದಾನ ಆಪಣ ಅಂಚಿನ ಅಂತಹ ಒಂದು ಯೋಚನೆ ಉಳ್ಳವರು. ಒಂದು ಮರವನ್ನು ಸಮೇತ ಅವರು ಅಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಬಹಳಷ್ಟು ವರ್ಷಗಳ ಅಂದ್ರೆ ಬಹುಶಃ ಇದು ಯಾರು ಕೂಡ ಊಹಿಸಲಾಗದಂತಹ ಒಂದು ಮೇಗಾ ಪ್ರಾಜೆಕ್ಟ್ ನಮ್ಮ ಮೆಡಿಕಲ್ ಕಾಲೇಜ್. ಅವ್ರು ಹೇಳಿದ್ರು ಈಗಾಗಲೇ ಒಬ್ಬ ಶಾಸಕನಾಗಿ ನನಗೆ ಏನು ಸಿಗ್ತದೆ ಅನ್ನೋದಕ್ಕಿಂತ ನಾನು ನನ್ನ ಊರಿಗೋಸ್ಕರ ನನ್ನ ಜನರಿಗೋಸ್ಕರ ಏನು ಮಾಡುತ್ತಾರೆ ಅನ್ನೋದಕ್ಕೆ ನಮ್ಮ ಶಾಸಕರ ಉದಾಹರಣೆ ಅಂತ ಹೇಳಲಿಕ್ಕೆ ಕೂಡ ಈ ವಿಷಯದಲ್ಲಿ ನಾನು ಹೇಳ್ತೇನೆ. ಅಂದ್ರೆ ಈ ಭಾಗದಲ್ಲಿ ನಾವೇನು ಹೇಳ್ಬೇಕಾಗಿಲ್ಲ, ಅಶೋಕ್ ರೈ ಅವರ ಒಂದು ವರ್ಚಸ್ಸು ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ಪ್ರತಿ ಮನೆಯಲ್ಲಿ ಕೂಡ ಅಶೋಕಣ್ಣ ಅಂತ ಹೇಳಿದ್ರೆ ಈಗ ಪರಿಚಿತವಾಗಿ ಹೋಗಿದ್ದಾರೆ ಅವರು. ಅಂದ್ರೆ ಮುಂದೆ ಬರುವ ಚುನಾವಣೆಯಲ್ಲಿ ಕೂಡ ಈಗ ಏನು ಘೋಷಣೆ ಆಗಿದೆ ಮೀಸಲಾತಿಗಳೆಲ್ಲ, ಅದರಲ್ಲಿ ಕೂಡ ನಿನ್ನೆ ಹೋಗಿದ್ದೆ ನಾನು ಕೆಲವು ಮನೆಗಳಿಗೆಲ್ಲ. 6 ಈ ಸತಿ ಎಂಕಲ್ನ ಗ್ರಾಮ ನೂದೆಕ್ಕು ನೂದೆಡ್ಡಾಪುಣ ಅಂತ ಹೇಳುವಂತ ಮನೆಯವರೇ ಇದ್ದದಲ್ಲದೆ ಬೇರೆ ಏನು ಸಮಸ್ಯೆ ಇರಲಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಮುಂದೆ ಕೂಡ ಅವರು ಶಾಸಕರಾಗ್ತಾರೆ ಅನ್ನತಕ್ಕಂತಹ 100ಕ್ಕೆ 100 ಭರವಸೆಗಳನ್ನ ನಮ್ಮ ಗ್ರಾಮಸ್ಥರು ಖಂಡಿತ ನೋಡಿ ತೋರಿಸ್ತಾರೆ ಅಂತ ಹೇಳಿ. ಶಾಸಕರಿಂದ ನಮಗೆ ತುಂಬ ಉಪಕಾರ ಆಗಿದೆ. ನಮಗೆ ರಸ್ತೆ ಇಲ್ಲ, ಆ ರಸ್ತೆ ಕೂಡ ಅವರು ಹೇಳಿದಂತೆ ಮಾಡಿಸಿ ಕೊಟ್ಟಿದ್ದಾರೆ. ಮತ್ತೆ ಮೆಡಿಕಲ್ ಕಾಲೇಜ್ ಮತ್ತೆ ಇಲ್ಲಿಗೆ ಬೇಕಾದೆಲ್ಲ ಫೆಸಿಲಿಟಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ತುಂಬ ಖುಷಿಯಾಗಿದೆ ನಮಗೆ. ಇಂಥ ಶಾಸಕರಿದ್ರೆ ನಮಗೆ ಇನ್ನೂ ಕೂಡ ಮುಂದೆ ಒಳ್ಳೆಯದು. ಅವರಿಂದ ನಮಗೆ ತುಂಬ ನಮ್ಮ ಮಕ್ಕಳಿಗೆ ಕೂಡ ಉಪಕಾರ ಆಗಿದೆ. ತುಂಬ ಖುಷಿ ಆಗ್ತದೆ ಅವರನ್ನು ನಮ್ಮ ಶಾಸಕರಂತ ಹೇಳಲಿಕ್ಕೆ. ಬನ್ನೂರು ಗ್ರಾಮದ ಇವತ್ತು 8 ಭಾಗಗಳಲ್ಲಿ 85 ಲಕ್ಷ ರೂಪಾಯಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಗ್ರಾಮಕ್ಕೆ 3 ವರ್ಷದಲ್ಲಿ 2,53 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೂಡ ಕೊಟ್ಟಿದ್ದೀವಿ. 2 ವರ್ಷದಲ್ಲೂ ಕೂಡ ರಸ್ತೆಗಳ ಬೇಡಿಕೆ ಇರಬಹುದು, ಅದಕ್ಕೆ ಸ್ಪಂದನೆ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಈಗ ನಾವು ಆ ಭಾಗಕ್ಕೆ ಹೋಗುವಾಗ ಅಲ್ಲಿ ಒಂದು 4 ಎಕರೆ 5 ಎಕರೆ ಜಾಗವನ್ನು ನೋಡಿದೀವಿ. ಅದು ಸರ್ಕಾರಿ ಜಾಗ RTC ಆಗಿದ್ರೆ ಅದನ್ನು ದೊಡ್ಡಲ್ಲಿ ಗ್ರೌಂಡ್ ಮಾಡುವಂತ ಕೆಲಸವನ್ನು ಮಾಡಬೇಕು. ಈ ಭಾಗದ ಎಲ್ಲ ಯುವಕರಿಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೆ ಬಹುಶಃ ವ್ಯವಸ್ಥಿತವಾದ ಗ್ರೌಂಡ್ ಎಲ್ಲಿಯೂ ಇಲ್ಲ. ಇಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ಮುಂದಿನ ಶತಮಾನಗಳಿಗೆ ಕೂಡ ಈ ಗ್ರಾಮದವರಿಗೆ ಬಳಕೆ ಮಾಡೋ ರೀತಿಯಲ್ಲಿ ಆ 5 ಎಕರೆ ಜಾಗವನ್ನು ದೊಡ್ಡ ಗ್ರೌಂಡ್ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೇವೆ. ಈಗಲೇ ಅದಕ್ಕೆ 5 ಲಕ್ಷ ರೂಪಾಯಿಯನ್ನು ನಮ್ಮ ವಲಯಾಧ್ಯಕ್ಷ ರೋಷನ್ ಹತ್ರ ಹೇಳಿದ್ದೀನಿ. ನಾನೇನೆ RTC ನೋಡಿ ಬರುವ ವಾರದಲ್ಲಿ ಅದನ್ನು ಕ್ಲೀನ್ ಮಾಡಿ ಜನರಿಗೆ, ಯುವಕರಿಗೆ ಕ್ರಿಕೆಟ್ ಆಡ್ಲಿಕ್ಕೆ, ಈ ಭಾಗದ ಗ್ರಾಮದ ಕಾರ್ಯಕ್ರಮಗಳು, ಗಣೇಶೋತ್ಸವ, ಚೌತಿ, ಬಾಕಿದ್ದು ಎಲ್ಲ ಧರ್ಮದವರಿಗೆ ಕೂಡ ಅದು ಬಳಕೆ ಮಾಡುವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಜೊತೆಗೆ ನನಗೆ ಈಗ ನಿಮ್ಮಲ್ಲೆಲ್ಲ ಶಿಲಾನ್ಯಾಸ ಮಾಡ್ಲಿಕ್ಕೆ ನಾವು ಗ್ರಾಮಕ್ಕೆ ಹೋಗ್ತೇವೆ. ಯಾಕೆ ಹೋಗ್ತೀವಿ ಅಂತ ಹೇಳಿದ್ರೆ, ಈ ತರ ಬಂದ್ರೆ ನಮಗೆ ಜನಗಳ ಹತ್ರ ಮಾತಾಡಿದ ಒಂದು ಅವಕಾಶ ಸಿಗ್ತದೆ, ಎಲ್ಲರನ್ನು ಭೇಟಿ ಮಾಡಬಹುದು. ಈ ಅಕ್ಕಂದಿರನ್ನೆಲ್ಲ ಎಲ್ಲಿ ಸಿಗ್ತೇವೆ? ಎಲ್ಲಾದ್ರೂ ದೇವಸ್ಥಾನ ಬಂದ್ರೆ ದೂರದಲ್ಲಿ ಸಿಕ್ಕಿದ್ರೆ ಸಿಕ್ತಿಲ್ಲದ್ರೆ ಇಲ್ಲ. ಅದಕ್ಕೆ ಈ ತರ ಬಂದ್ರೆ ಗ್ರಾಮದ ತೊಂದರೆಗಳು ಕೂಡ ನಮಗೆ ಗೊತ್ತಾಗ್ತದೆ. ಇವತ್ತಿನವರೆಗೆ ಬಹುಶಃ ಯಾವ ಶಾಸಕರು ಈ ತರ ಬಂದಿದ್ದಾರ ಅಂತ ನನಗೆ ಗೊತ್ತಿಲ್ಲ. ನಾನು ಓದಲ್ಲೆಲ್ಲ ಕೇಳ್ತೇನೆ, ಯಾರು ಕೂಡ ಬಂದಿಲ್ಲ. ನಿಮ್ದು ಒಂದು ಗ್ರಾಮಕ್ಕೆ ಭೇಟಿ ಮಾಡುವಂತ ಕೆಲಸಗಳು ಈಗ ಗ್ರೌಂಡ್ ಇದೆ. ನನಗೆ ಗೊತ್ತಾಗಿದೆ ಈಗ ಅಲ್ಲಿ ಗ್ರೌಂಡ್ ಇಲ್ಲ, ಅಲ್ಲಿ ಜಾಗ, ಖಾಲಿ ಜಾಗ ಕಂಡಿತು. ಯಾರೋ ಹೇಳಿದ್ರು ಖಾಲಿ ಜಾಗ ಇದೆ ಅಂತ. ಹಾಗೆ ನಾವು ತಳಮಟ್ಟಕ್ಕೆ ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿಯ ವಿಚಾರಗಳನ್ನು ತಿಳ್ಕೊಳ್ಳುವಂತ ಕೆಲಸ, ಅಲ್ಲಿಗೆ ಸ್ಪಂದನೆ ಕೊಡುವಂತ ಕೆಲಸಗಳನ್ನು ಕೂಡ ಮಾಡ್ಬೋದು. ಇದಲ್ಲದೆ ನಾನು ಈಗ ಅಲ್ಲಿ ಹೇಳಿದೆ, ಈ ಬನ್ನೂರಿನವರು ಪುಣ್ಯವಂತರು ಅಂತ. ನೀವೆಲ್ಲ ಪುಣ್ಯವಂತರು, ಹೇಳ್ಬೇಕಂತ ಏನಿಲ್ಲ. ನೀವು ಯಾವುದೇ ಪಕ್ಷದಲ್ಲಿ ಇರ್ಲಿ, ನೀವು ಅಶೋಕ್ ರೈಗೆ ಮುಂದಿನ ದಿವಸದಲ್ಲಿ ಓಟ್ ಹಾಕಲೇಬೇಕು. ಯಾಕಂತ ಹೇಳಿದ್ರೆ 1,000 ಕೋಟಿ ರೂಪಾಯಿದು ಪ್ರಾಜೆಕ್ಟ್ ಅನ್ನು ನಿಮ್ಮ ಗ್ರಾಮಕ್ಕೆ ತಂದು ಕೊಟ್ಟಿದ್ದೀರಿ. 25,000 ಜನರು ಇಲ್ಲಿ ಬರ್ತಾರೆ ಮುಂದಿನ ದಿವಸದಲ್ಲಿ. ನಿಮ್ಮ ಪುಲ್ಲಿಯಂದಿರು, ಮಕ್ಕಳಂದಿರು, ಇವರಿಗೆಲ್ಲ ಕೆಲಸ. ನೀವು ಕೂಡ ಬೈಕ್ ಬಿಡ್ಲಿಕ್ಕೆ ಆದ್ರೆ ಹೋಗಿ 4 ಗಂಟೆ ಕೆಲಸ ಮಾಡಿ ಬರಬಹುದು. ಅಲ್ಲಿ 0 ಕಲಿತಾವಣೆಯಿಂದ ಡಬಲ್ ಡಿಗ್ರಿ ಆದವ್ರಿಗೆಲ್ಲ ಕೆಲಸ ಸಿಗ್ತದೆ. ಮೆಡಿಕಲ್ ಕಾಲೇಜ್ ಮಾತ್ರ ಅಲ್ಲ, ಮೆಡಿಕಲ್ ಕಾಲೇಜು, ಫಿಸಿಯೋಥೆರಪಿ, ಡೆಂಟಲ್, ಆಯುರ್ವೇದಿಕ್ ಇದೆಲ್ಲ ಬರ್ತದೆ. ಈ ಗ್ರಾಮಕ್ಕೆ ಡೇ ಅಂಡ್ ನೈಟ್ ಲೈಟ್ ಬರುವಂತ ಕೆಲಸಗಳು ಆಗ್ತದೆ. ಅದಕ್ಕೆ ನೀವು ಯಾವ ಪಕ್ಷದವ್ರದ್ದು ಬನ್ನೂರಲ್ಲಿದ್ರೆ ಅವ ಖಂಡಿತ ಏನಾದ್ರೂ ನಮ್ಮ ಗ್ರಾಮಕ್ಕೆ ಇಷ್ಟರವರೆಗೆ ಆಗ್ಲಿಲ್ಲ, ಅಶೋಕ್ ರೈ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೂ ಹಕ್ಕಿದೆ ನಿಮ್ಮ ಹತ್ರ ಕೇಳಲಿಕ್ಕೆ.
ನೀವು ಕೂಡ ಕೊಡ್ತೀರಿ ಅಂತ ನೀವು ಅದನ್ನ ಅರ್ಥ ಮಾಡಿಕೊಂಡಿದ್ರಿ, ನೀವು ಅದನ್ನು ಕರಗಿಸಿಕೊಂಡಿದ್ರಿ ಅಂತ ನಮ್ಮ ಅನಿಸಿಕೆ. ಬಹುಶಃ ಅದನ್ನು ಕೊಡುವಂತ ಕೆಲಸ, ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಆಗುವಂತ ಕೆಲಸ ಮುಂದಿನ 5 ವರ್ಷದಲ್ಲಿ ಆಗ್ತದೆ. ಅದಕ್ಕೂ ಜನ ಬೇಕಾದಷ್ಟು ಈ 4 ತಾಲೂಕಿನವರು ಇನ್ನು RTO ಲೈಸೆನ್ಸ್ ತಗೊಳ್ಬೇಕಿದ್ರೆ ಅವರು ಪುತ್ತೂರಿಗೆ ಬರಬೇಕು. ದಿವಸಕ್ಕೆ ಕನಿಷ್ಠ ಒಂದು 300 ಜನ ಬೇರೆ ಬೇರೆ ಗ್ರಾಮ ತಾಲೂಕುಗಳಿಂದ ನಮ್ಮ ಪುತ್ತೂರಿಗೆ ಬರುವಂತದ್ದಾಗ್ತದೆ. ಪುತ್ತೂರಿಗೆ ಬಂದ್ರೆ ಏನಾಗ್ತದೆ? ವ್ಯಾಪಾರ ಅಭಿವೃದ್ಧಿ ಆಗ್ತದೆ. ರಿಕ್ಷಾ, ಅದು ಇದು, ಹೋಟೆಲು, ಇನ್ನೊಂದು ಎಲ್ಲ ಅಭಿವೃದ್ಧಿ ಆಗ್ತದೆ. ಟೂರಿಸಂ, ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಹೇಗಿತ್ತು ಮಾಲಿಂಗೇಶ್ವರ ದೇವಸ್ಥಾನ ಈ ಹಿಂದೆ? ನಮ್ಮವರು ರಾಜಕೀಯ ಮಾಡ್ತಾರಲ್ಲ, ನಾನು ಮಾತಾಡುದಿಲ್ಲ. ರಾಜಕೀಯ ಮಾಡಿ ಎರಡೆರಡು ಧರ್ಮದವರನ್ನು ಶಿಕ್ಷಿಸಿ ಹಾಕೊಂಡು ರಾಜಕೀಯ ಮಾಡುವಂತದ್ದು ಕಾಣ್ತೀರಿ ನೀವು. ಧರ್ಮದ ಹೆಸರಿನಲ್ಲಿ ಊಟ ತಗೊಳ್ಳುವವರೇ ಜಾಸ್ತಿ. ನಾನು ಹೇಳುವಂಥದ್ದು, ಧರ್ಮ ಬೇಕು, ನಾನು ಹಿಂದೂ, ನನ್ನ ಧರ್ಮ ನನಗೆ ಬೇಕು, ನಾನು ಬಿಡುವ ಪ್ರಶ್ನೆನೇ ಇಲ್ಲ. ಇನ್ನೊಬ್ಬರ ಧರ್ಮವನ್ನು ನಾವು ವಿರೋಧ ಮಾಡುವಂಗಿಲ್ಲ. ಇವತ್ತು ಮಾಲಿಂಗೇಶ್ವರ ದೇವಸ್ಥಾನ ನಿಮಗೆ ನಾನು ಕನಸು ಕಾಣ್ತಿದ್ದೆ ಹಿಂದೆ. ಒಂಜಿ ದಿನ ಮಾಲಿಂಗೇಶ್ವರ ಶಕ್ತಿ ಕೊರಲ ಸ್ವಲ್ಪ ಕುಳ್ಳುನಾಗ್ಲಿ ಪೂರ ಗಿಡಪ್ಪಂತೆ. ಮಾಲಿಂಗೇಶ್ವರ ಒಂದು ದಿವಸ ಶಕ್ತಿ ಕೊಟ್ಟರು, ಎಲ್ಲ ಓಡಿಸಿದ್ರಿ. ಅಲ್ಲಿ ಯಾರು ಮಾಲಿಂಗೇಶ್ವರ ದೇವಸ್ಥಾನದ ಜಾಗೆ ಒಳಗೆ ಹಾಕಿ ಕೂತಿದ್ದಾರೆ ಅವರನ್ನೆಲ್ಲ ಒಳಗೆ ಕೂಡಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಯಾಕೆ? ನನಗೆ ಬೇಕಾಗಿಲ್ಲ ಆಸ್ಪತ್ರೆ. ನನಗೆ ಇಲ್ಲಿ ಆಸ್ಪತ್ರೆ ಬರುವಾಗ ಹೇಳಿದ್ರು, ಬಾನೂರು ಅರೌಂಡ್ ಮೆಡಿಕಲ್ ಕಾಲೇಜ್ ಆಗ್ಲಿಕ್ಕೆ ಇದೆಯಾ, ಇದೆಲ್ಲ ತಾಲೂಕು ಮಟ್ಟಕ್ಕೆ ಬರ್ಲಿಕ್ಕೆ ಇದೆಯಾ? ನೀವು ಚಿಕ್ಕ ಪುಟ್ಟ ವಿಷಯಕ್ಕೆ ಗಲಾಟೆ ಮಾಡುವವರಿಗೆ ನೀವೆಲ್ಲ ಆಸ್ಪತ್ರೆ ಕೊಡಬಾರ್ದು. ಯಾಕಂತ ಹೇಳಿದ್ರೆ ಜನ ಭೀತಿಯಿಂದ ಇರಬಾರ್ದು. ಓ, ಇಲ್ಲಿ ಕಮ್ಯುನಲ್ ಗಲಾಟೆಗಳು ಆಗ್ತದೆ, ಅದು ಇದು ಆಗ್ತದೆ, ಇದು ಆಗ್ತದೆ. ಕೆಲವರಿಗೆ ಪಕ್ಷದವರಿಗೆ ಅದೇ ಕೆಲಸ, ಗಲಾಟೆ ಮಾಡುವಂಥದ್ದು. ನಾವು ಶಾಂತ ವಾತಾವರಣ ಬೇಕು. ಮಕ್ಕಳಿಗೆ ಬಂದವರಿಗೆ ಹೋಗುವವರಿಗೆ ಅವರಿಗೆ ತಂದೆ ತಾಯಿ ಎಲ್ಲ ನಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ ಅನ್ನುವ ಅಭಿಪ್ರಾಯಗಳು ಬರಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಪಡುವಂಥದ್ದು. ಯಾರ ಬಂದು ಅಲ್ಲಿ ಧರ್ಮದ ರಾಜಕೀಯ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ನೀವು ಆಸ್ಪತ್ರೆ ನಾವೆಲ್ಲ ಕೊಡಬಾರ್ದು. ಅಲ್ಲಿ ಅಲ್ಪರ್ದೆ ಪೋಪುಣು ಬತ್ತು ನಾವು EMIಗೆ ಐಕದಕ್ಕೆ ಬತ್ತಲ ಹೊತ್ಕೋಪುಣು ಅಂಚ ಮಾತ್ರೆಗಳ 2,000 ರೂಪಾಯಿ ಬರ್ಪಣ ಕೆಲಸ, ಕರೆಂಟ್ ಫ್ರೀ, ಇಂಚಿನ 5 ಗ್ಯಾರಂಟಿ ಎಲ್ಲ ಕೊಡ್ತನು. ನಾನು ಹೇಳುದು, ಇಷ್ಟರವರೆಗೆ ಯಾವ ಸರ್ಕಾರ ಕೂಡ ಇಂಥ ಯೋಜನೆಗಳನ್ನು ಕೊಡ್ಲಿಲ್ಲ. ಒಳ್ಳೆ ಯೋಜನೆಗಳನ್ನು ಕೊಟ್ಟಿದೆ. ನೀವು ಕಾಂಗ್ರೆಸ್ BJP ಅಂತ ಬಿಡಿ, ಬರೀ ಅಭಿವೃದ್ಧಿಗೆ ಮತವನ್ನು ಹಾಕಿ. ನಾನು ನಿಮ್ಮ ಹತ್ರ ಇನ್ನೊಂದು ವಿನಂತಿ ಮಾಡಿಕೊಳ್ಳುದು, ನಿಮಗೆ ಅಭಿವೃದ್ಧಿ 5 ವರ್ಷದಲ್ಲಿ ಆಗಿದೆ ಅಂತ ನಿಮ್ಮ ಮನಸ್ಸಿಗೆ ಆದ್ರೆ ಮುಂದಿನ ಚುನಾವಣೆಯಲ್ಲಿ ನನಗೆ ಒಂದು ಓಟು ಕೊಡಿ ಅಂತ ಮಾತ್ರ ಕೇಳುದು. ಆ ಕಾಂಗ್ರೆಸ್ BJP ಅಭಿವೃದ್ಧಿಗೆ ಒಂದು ಮತ, ನಮ್ಮ ಮಕ್ಕಳಿಗೆ ಒಂದು ಅಭಿವೃದ್ಧಿ ಆಗ್ಬೇಕಿದ್ದೀರಿ. ತುಂಬಾ ಸಂತೋಷ ಆಯ್ತು. ನಿಮಗೆ ಋಣವನ್ನು ಹೇಗೆ ತೀರಿಸಬೇಕು ಅಂತ ನನಗೆ ಗೊತ್ತಿಲ್ಲ. ನೀವು ಕೊಟ್ಟಂತ ಮತವನ್ನು ಪ್ರಾಮಾಣಿಕತನವಾಗಿ ಬಳಕೆ ಮಾಡಿ ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಬಳಕೆ ಮಾಡ್ತೇವೆ. ಒಳ್ಳೆಯ ಕೆಲಸ ಮಾಡಿದರೆ ಆಶೀರ್ವಾದ ಮಾಡಿ ಅಂತ ಹೇಳಿ ಸಂತೋಷದಿಂದ ಶಿಲಾನ್ಯಾಸವನ್ನು ಮಾಡಿ. ಮಾಡಿದಾಗ ಪಾತಿರ್ತೀರಿ ಎಮ್ಮೆಗೆ ಎಡ್ಡೆ ಬೇಗ ಮಾಡ್ತೀರಿ. ಹೆಂಗೆ ಬೋಡಾಪನಾಗ ಒವೇ ಈ ರೀತಿ ಇತ್ತಿರಾಗ ಸಮಸ್ಯೆನ ಪರಿಹಾರ ಮಾಡ್ತೀರಿ. ಅದಕ್ಕೋಸ್ಕರ ಹೆಂಗೆ ಆಫೀಸಿಗೆ ಹೋದಾಗ ಹಿಂಗೆ ಬೋಡಾಪಗೆ ಕೊಂಚ ಕೆಲಸ ಮಾಡ್ತು ಕೊಡ್ಪೀರ ಅನ್ ಬಂದು ಧೈರ್ಯ ಉಂಟು. ನಾನು ದುಂಬುಗೆ ಮಾಡ್ಪೀರ ಅನ್ ಬಂದು ಗ್ಯಾರಂಟಿ ಉಂಟು. ಆ ನಮ್ಮನೆ ನಾನು ದುಂಬುಗೆ ಹೆಂಗೆ ಆರೇನೆ ನಮ್ಮೊಂದು ಇಪ್ಪು ಸುಕ್ರೈ ಓಟು ನಮ್ಮ ಈ ಏರಿಯಾದ ಪೂರ ಆರೋಗ್ಯ ಪಾರ್ಮೆಂಟ್ ಯಾವ್ದು ಪಾತ್ರ ಕೆಪಾಸಿಟಿ ನಮಕ್ ಇಪ್ಪು ಉಂಟು. 2,000 ಕೊರೋದಿಲ್ಲೇರು, ಅರಿ ಕೊರೋದಿಲ್ಲೇರು, ಬಸ್ ಫ್ರೀ ಉಂಡು, ಕರೆಂಟ್ ಫ್ರೀ, MLA ಬೇಲೆ ಮಂತದಿಲ್ಲೇರು, ಎಂಕ್ಲಿಗೆ ಮಾರ್ಗ ರಿಪೇರಿಗೆ ಅವಕಾಶ ಮಂತ್ ಕೊರೋದಿಲ್ಲೇರು. ಬತ್ತದ ಮಾಹಿತಿ ಕೊರಿಯೇರು ಎಂಕ್ಲಿಗೆ 10 ಲಕ್ಷ ದೀತೇರು ರೋಡ್ ರಿಪೇರಿಗೆ ಉಂಟು. ಬಸಿ ಮಡ್ ರೋಡ್ ಆದಿತ್ತು ಮಸ್ತ್ ಸಮಸ್ಯೆ ಒಂದುಂಟು ಮರಿಯಲಡ್ ಪೂರ ಐಕ್ 10 ಲಕ್ಷ ಅನುದಾನ ಕೊರ್ದು ರೋಡ್ ರಿಪೇರಿ ಪಂದುಲ್ಲೇರು, ಕಾಂಕ್ರೀಟ್ ಪಾಡ್ ಪಂದುಲ್ಲೇರು. ಅವರಿಗೆ ಮಸ್ತ್ ಧನ್ಯವಾದ. ಇಲ್ಲಿ ಅನಿಲ ಕೋಡಿ ಮತ್ತೆ ಪಾಲ್ತ ಮಜಲು ರಸ್ತೆ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟು ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇವತ್ತು ಸುಮಾರು 8 ಕಾಮಗಾರಿಗಳಿಗೆ 85 ಲಕ್ಷ ರೂಪಾಯಿಯಲ್ಲಿ ಶಿಲಾನ್ಯಾಸವನ್ನು ಮಾಡ್ತೇವೆ. ಬನ್ನೂರಿನವರು, ನಾನು ಆಗ್ಲೂ ಅಲ್ಲಿ ಮಾತಾಡುವಾಗಲೂ ಹೇಳಿದೆ, ಪುಣ್ಯವಂತರಲ್ಲಿ ಪುಣ್ಯವಂತರು ಬನ್ನೂರಿನವರು ಅಂತ. ಯಾಕಂತ ಹೇಳಿದ್ರೆ ಮೆಡಿಕಲ್ ಕಾಲೇಜ್ ನಿಮ್ಮ ಪಕ್ಕಕ್ಕೆ, ಇನ್ನು ಇಲ್ಲಿ ರಾತ್ರಿ ಹಗಲು ಬೆಳಕು ಕಾಣುವಂತ ಒಂದು ಗ್ರಾಮ ಇದ್ರೆ ಬನ್ನೂರು. ಇಲ್ಲಿ ಎಲ್ಲ ಭೂಮಿಗೆ ಚಿನ್ನದ ಬೆಲೆ ಆಗ್ತದೆ, ಮನೆಗೆ ಚಿನ್ನದ ಬೆಲೆ ಆಗ್ತದೆ. ನಿಮ್ಮಲ್ಲಿ 10 ಸೆಂಟ್ ಜಾಗ ಇದ್ರೆ ತಿಂಗಳಿಗೆ 50,000 70,000 ರೂಪಾಯಿ ಇನ್ಕಮ್ ಅನ್ನು ಮಾಡಬಹುದು. ನಿಮ್ಮ ಸೇಡಿ ಆಪಿನಿಂದ ಈ ಕಡೆ ಬರುವಂತ ರಸ್ತೆಗೆ
ಫೋರ್ ಲೈನ್ ಅನ್ನು ಮಾಡ್ತೀವಿ, ಮಧ್ಯದಲ್ಲಿ ದೊಡ್ಡ ಸರ್ಕಲ್ ಮಾಡ್ತೀವಿ. ಈಗ ಹಲವಾರು ಯೋಜನೆಗಳು. ಈ ಭಾಗ ರೋಡ್ ಆ ಕಡೆ ದಾಟಿದ್ರೆ ಅಲ್ಲಿ KMF ಕೂಡ ಬರುವಂತ ಕೆಲಸಗಳು. ಒಟ್ಟು ಈ ಭಾಗದಲ್ಲಿ ಎಷ್ಟೋ ಸಾವಿರ, ನನಗೆ ಗೊತ್ತಿದ್ದಷ್ಟು ಕನಿಷ್ಠ 12,000 ಉದ್ಯೋಗಗಳು ಇದು ಸೃಷ್ಟಿ ಆಗ್ತದೆ. ಎಲ್ಲರ ಹತ್ರ ಹೋದಲ್ಲಿ ನನ್ನ ಹತ್ರ ಕೇಳಲಿಕ್ಕುಂಟು ಜನಗಳ ಹತ್ರ, ನನಗೊಂದು ಊಟ ಕೊಡಿ ಅಂತ. ನಾನು ಬನ್ನೂರಲ್ಲಿ ನನ್ನ ಅಂದಾಜು ಕೇಳಲಿಕ್ಕೆ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಬನ್ನೂರಿನ ಜನರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇನ್ನಾದ್ರೂ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿಯ ಫಸ್ಟಿನ ಫಲ ಸಿಗುವಂತದ್ದು ಬನ್ನೂರಿನವರಿಗೆ. ಆದ್ರಿಂದ ಅವರು ಈ ಹಿಂದೆ ಯಾವ ಪಕ್ಷಕ್ಕೆ ಓಟ್ ಹಾಕಿರ್ಲಿ, ನೆಕ್ಸ್ಟ್ ಚುನಾವಣೆಯಲ್ಲಿ ಅವರು ಖಂಡಿತ ಅಶೋಕ್ ರೈಗೆ ಓಟ್ ಹಾಕ್ತಾರೆ ಅಂತ ನನಗೆ, ಪಕ್ಷವನ್ನೆಲ್ಲ ಬಿಟ್ಟು ಅಶೋಕ್ ರೈಗೆ ಓಟವನ್ನು ಹಾಕ್ತಾರೆ ಅಂತ ನನಗೆ ಮನಸ್ಸಿನಲ್ಲಿ ಖಂಡಿತ ಧೈರ್ಯ ಇದೆ. ಅದರ ಜೊತೆಯಲ್ಲಿ ಇವತ್ತು ನಿಮಗೆ 94C ಮತ್ತು 94CC ಯಾರಾದರೂ ಅರ್ಜಿ ಕೊಟ್ಟಿದ್ರೆ ಅದನ್ನು ಕೂಡ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರಾದರೂ ಕರೆಂಟ್ ಇಲ್ಲದಿದ್ದರೆ, ಈಗ ಅಲ್ಲಿ ಹೋದವರು ಏನೊಬ್ಬರು ನನಗೆ ಹೇಳುದು ಕರೆಂಟ್ ಇಲ್ಲ ಅಂತ, ನಮಗೆ ಗೊತ್ತಿರುವುದಿಲ್ಲ. ಕರೆಂಟ್ ಇಲ್ಲದಿದ್ದರೆ ಯಾವುದೇ NOCಗಳು ಬೇಡ, ನಮ್ಮ ಆಫೀಸಿಗೆ ಸೋಮವಾರ ಬನ್ನಿ, ಲೆಟರ್ ಕೊಟ್ಟರೆ ನಿಮಗೆ ಕರೆಂಟ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಈ ರಸ್ತೆಗೆ ದುಡ್ಡಿನ ಅವಶ್ಯಕತೆ ಇರಬಹುದು. ಅವರು ನಮ್ಮ ಭಾರಿ ಆತ್ಮೀಯರು. ನೀವು ಹೇಳಿದ್ರೆ ಇನ್ನು ಬೇಕಿದ್ರೆ 10 ಲಕ್ಷ 15 ಲಕ್ಷ ಇಡುವಂತ ಕೆಲಸವನ್ನು ಮಾಡ್ತೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ನೀವು ಮನವಿಯನ್ನು ಕೊಟ್ರೆ ಈಗ ಕೂಡಲೇ ಇನ್ನೊಂದು 10-15 ಲಕ್ಷ ಇಡುವಂತ ಇನ್ನು ಮುಂದೆ ಹೋಗ್ತದ ಅವಶ್ಯಕತೆ ಇರಬಹುದು. ಅದಕ್ಕೆ ಕೂಡ 10-15 ಲಕ್ಷ ರೂಪಾಯಿ ಇಡುವಂತ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಸಂತೋಷವನ್ನು ಶಿಲಾನ್ಯಾಸವನ್ನು ಮಾಡ್ತೇನೆ. ಗ್ರಾಮದ ಮೆಡಿಕಲ್ ಕಾಲೇಜ್ ಬರೋದುಂಟು. ಖುಷಿ ಆಗುದು. ನನ್ನೆಲ್ಲ ಅಭಿವೃದ್ಧಿ ಆಗೋದು. ನೆಕ್ಸ್ಟ್ ಯಾರು ಗೆಲ್ಪೇರ. ಈ ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ನಗರಗಳಿಗೆ, ಅದೊಂದು ರಿಮೋಟ್ ಏರಿಯಾ ಅಂತಲೇ ಹೇಳ್ಬೋದು, ಆ ನಗರಗಳಿಗೆ ಭೇಟಿ ನೀಡಿ ಆ ನಗರದ ರಸ್ತೆಗೆ ಬೇಕಾಗಿರುವಂತಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಯನ್ನು ಮಾಡಿ ಅದನ್ನು ಶಿಲಾನ್ಯಾಸ ಮಾಡುವಂಥ, ಅಂದರೆ ಅದಕ್ಕೆ ಬೇಕಾದಂತಹ ಕೆಲಸಗಳು ಮುಂದಕ್ಕೆ ಹೋಗುವಂತೆ ಅದನ್ನು ಉದ್ಘಾಟನೆ ಮಾಡಿ ಆ ನಗರಕ್ಕೆ ಭೇಟಿ ನೀಡಿ ಆ ಜನರ ಎಲ್ಲ ಕಷ್ಟಗಳನ್ನು, ಅದೇ ರೀತಿ ನಗರಕ್ಕೆ ಬೇಕಾದ ಸಂಬಂಧಪಟ್ಟಂತಹ ಎಲ್ಲ ವ್ಯವಸ್ಥೆಗಳನ್ನು ಆಗು ಹೋಗುಗಳನ್ನು ವಿಚಾರಿಸಿ ಅಶೋಕ್ ಕುಮಾರ್ ರೈ ನಮ್ಮ ಶಾಸಕರು ಪುತ್ತೂರವರು ಮನಸ್ಸನ್ನು ಗೆಲ್ಲುವುದರ ಮುಖಾಂತರ ಆ ಒಂದು ಕ್ಷೇತ್ರದ ಅಭಿವೃದ್ಧಿಯೂ ಕೂಡ ಒಂದು ಕಾರಣಕರ್ತರಾಗಿರ್ತಾರೆ. ಅದನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ. ಆ್ಯಂಡ್ ಅದೇ ರೀತಿ ಅವರ ಬಗ್ಗೆ ನಾನು ಹೇಳೋದಕ್ಕಿಂತ ಅಧಿಕವಾಗಿ ಪುತ್ತೂರಿನ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರ ಬಗ್ಗೆ ಒಂದು ಪಾಸಿಟಿವನ್ನೇ ಇಟ್ಕೊಂಡಿದ್ದಾರೆ. ನೆಗೆಟಿವ್ ಅಂತೂ ಇರೋದೇ ಇಲ್ಲ. ಎಲ್ಲಿ ನಮ್ಮ ಅಶೋಕಣ್ಣ ಇರ್ತಾರೆ ಅಲ್ಲಿ ಯಾವಾಗಲೂ ಅಭಿವೃದ್ಧಿಗೆ ಮೂಲ ರೂವಾರಿ ಅವರಾಗಿರ್ತಾರೆ. ಜಾಗತಿಕ ಕೃಷಿಕರಾದ ಶ್ರೀಯುತ ಜನಾರ್ದನ್ ಭಟ್ ಸೇಡಿಯಾಪು, ಹಾಗೆ ಅವರ ತಮ್ಮನ ಋಷಿಕೇಶ್ ಭಟ್ ಇವರು ಇಲ್ಲಿ ನೆರೆದಿರುತ್ತಾರೆ. ಕಜ್ಜೆ ಸೇಡಿಯಾಪು 6 ರಸ್ತೆಗೆ 10 ಲಕ್ಷ ರೂಪಾಯಿಯ ಕಾಮಗಾರಿಯ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 8 ಕಾಮಗಾರಿಗಳನ್ನು 85 ಲಕ್ಷ ರೂಪಾಯಿಯಲ್ಲಿ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಒಟ್ಟು 2 ವರ್ಷದಲ್ಲಿ ಈ ಗ್ರಾಮಕ್ಕೆ 2,53,00,000 ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದೇವೆ. ಬನ್ನೂರು ಗ್ರಾಮ ಅಂತ ಹೇಳಿದ್ರೆ ಈಗ ನೀವು ಪುನಃ 5 ಎಕರೆ ಮಂಜೂರು ಮಾಡಿದ್ದೀರಿ. ಯಾವುದು? ಆಯುರ್ವೇದಿಕ್ ಕಾಲೇಜಿಗೆ. ಅದು ತುಂಬಾ ಹೆಮ್ಮೆಯ ವಿಷಯ. ಬನ್ನೂರು ಗ್ರಾಮಕ್ಕೆ 2 ವೈದ್ಯಕೀಯ ಕಾಲೇಜುಗಳು ಬರುವುದು, ಅದು ಪುತ್ತೂರು ತಾಲೂಕಿಗೂ ಅಲ್ಲದೆ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಅದು ಅಲ್ಲದೆ ಬನ್ನೂರು ಗ್ರಾಮದ ಎಲ್ಲ ಒಂದು ಸಮಸ್ತ ಪ್ರಜೆಗಳಿಗೆ ಒಂದು ಇಲ್ಲಿಯ ಒಂದು ಪರಿಸರ ಉಂಟಲ್ಲ, ಅದರ ಒಂದು ಡೆವಲಪ್ಮೆಂಟಿಗೆ ನೀವು ಹಾಕಿದಂಥ ಬುನಾದಿ ಉಂಟಲ್ಲ, ಅದು ಅದ್ಭುತ. ಅದು ಯಾರು ಮಾಡದ ಕೆಲಸವನ್ನು ಇವತ್ತು ನಮ್ಮ ಅಶೋಕ್ ಕುಮಾರ್ ರೈಗಳು ಮಾಡಿ ತೋರಿಸಿದ್ದಾರೆ. ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದಾರೆ. ಅದು ನಮಗೆ ಎಲ್ಲರಿಗೂ ಖುಷಿ. ಎಲ್ಲ ನಮ್ಮ ಇಲ್ಲಿಯ ಎಲ್ಲರೂ ಸ್ವಾಗತಿಸ್ತಾರೆ ಇವರ ಅಶೋಕ್ ಕುಮಾರ್ ರೈಯ ಯಾವುದೇ ಭೇದ ಭಾವ ಇಲ್ಲದೆ ಅವರು ಇಲ್ಲಿ ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ಪುತ್ತೂರು ತಾಲೂಕಿಗೆ ಅಥವಾ ಇಲ್ಲಿ ಎಲ್ಲ ಪುತ್ತೂರು ತಾಲೂಕಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಒಂದು ಮಾದರಿಯಾಗಿದ್ದಾರೆ. ಇವತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಇವತ್ತಿನ ಈ ಮೆಡಿಕಲ್ ಕಾಲೇಜಿಗೆ ನಾವು ನಮ್ಮ ಹತ್ರ ಇದ್ದ ಜಾಗ ಅದು 30 ಎಕರೆ ಜಾಗವನ್ನು ನಾವು ಒಳ್ಳೆಯ ವಿಷಯಕ್ಕೆ ಬೇಕಾಗಿ ನಾವು ಅದನ್ನು ಹಾಗೆ ಇಟ್ಟುಕೊಂಡಿದ್ದೇವೆ. ಮೆಡಿಕಲ್ ಕಾಲೇಜಿಗೆ ಅಂತೇಳಿ ಇಟ್ಟುಬಿಟ್ಟಿದ್ದಾರೆ. ಅದೊಂದು ಒಳ್ಳೆಯ ಆಶಯದಲ್ಲಿ ಈ ಶಕುಂತಲಾ ಶೆಟ್ಟರ ಒಂದು ಆಶಯದಲ್ಲಿ ಇದು ಮುಂದೆ ಬಂದಿದೆ. ನಂತರ ಬಂದ ಶಾಸಕರು ಸಹ ಅದನ್ನು ಮಾಡಲಿಕ್ಕೆ ನೋಡಿದ್ದಾರೆ, ಅದನ್ನು ಅವರಿಂದ ಆಗಲಿಲ್ಲ. ನಂತರ ಅಶೋಕ್ ಕುಮಾರ್ ಅವರು ಅದನ್ನು ಮುತುವರ್ಜಿ ವಹಿಸಿ ಆ ತಾಲೂಕಿಗೆ ಒಂದು ಬರುವಾಗ ಮಾಡಿದಂತಹ ಒಂದು ಅದ್ಭುತ ವ್ಯಕ್ತಿ ಅಂತ ಹೇಳ್ಬೋದು. ಸಂತೋಷದಿಂದ ನಾವು ಅದನ್ನು ಬಿಟ್ಟುಕೊಟ್ಟಿದ್ದೇವೆ. ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದರಲ್ಲದೆ ಈಗ ಸತತ ಪ್ರಯತ್ನದಿಂದ ಅಶೋಕ್ ಕುಮಾರ್ ಅವರ ಸತತ ಪ್ರಯತ್ನದಿಂದ ಇನ್ನೊಂದು ಮೆಡಿಕಲ್ ಕಾಲೇಜು, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ಅದು ಸಹ ನಮ್ಮ ಬನ್ನೂರು ಗ್ರಾಮಕ್ಕೆ ಬರುವುದು ಅದೊಂದು ಹೆಮ್ಮೆಯ ವಿಷಯ. ಅದನ್ನು ಆಗಲೇ ಹೇಳಿದ್ದೇನೆ, ಪುನಃ ಹೇಳಿದೆ. ಅದು ಎಂದರೆ ಪುನಃ ಹೇಳಬೇಕಂತ ಕಾಣ್ತದೆ ಅವರ ಒಂದು ಕೆಲಸವನ್ನು. ಆಗಲಿ, ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ. ಮುನ್ನೆ ಸಹ ನಮಗೆ MLA ಆಗಿ ನೀವೇ ಬನ್ನಿ ಅಂತ ಹೇಳಿ ಆಶೀರ್ವಾದ. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಆಗ್ತದೆ. ನಿಮ್ಮಂತವರ ಬಾಯಿಂದ ಅಂತ ಒಳ್ಳೆ ಮಾತುಗಳು ಬಂದ್ರೆ ಖಂಡಿತ ಅದನ್ನು ಸಾವಿರಾರು ಜನಗಳು ನೀವು ಬರೀ ನಿಮ್ಮಂತ ತ್ಯಾಗ ಮಾಡುವವರು ಬಾರಿ ಕಡಿಮೆ. 1 ಎಕರೆ ಜಾಗ ಇದ್ರೆ ಅದಕ್ಕೆ ಬೇಲಿ ಹಾಕುವವರೇ ಜಾಸ್ತಿ. ಅಂತ ಸಮಯದಲ್ಲಿ 40 ಎಕರೆ ಜಾಗೆಯನ್ನು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ಕಲ್ಪನೆಯಲ್ಲಿ ನೀವು ಅದನ್ನು ಬಿಟ್ಟುಕೊಟ್ಟಿದ್ದೀರಿ. ಆ ನಂತರ ಅದಕ್ಕೆ ಅದನ್ನು ಬೇರೆ ಬೇರೆ ಉಪಯೋಗಕ್ಕೆ ಬಳಸುವಂತ ಸಂಗತಿಗಳು ಬಂತು, ಆದ್ರೂ ನೀವು ಅದನ್ನು ಬಿಟ್ಟುಕೊಡ್ಲಿಲ್ಲ. ನೀವು ಅದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಿ. ನಾವು ಅದನ್ನು ಆಗುದಿಲ್ಲ ಅಂತ ಅವಾಗ ನಾನು MLA ಇರ್ಲಿಲ್ಲ, ತಿರಸ್ಕಾರ ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ. ಮೀನು ಒಣಗಿಸುವಂತ ಇದನ್ನು ಮಾಡುವಂತ ಇಲ್ಲಿ ಬಂದಿದ್ರು, ನಾನು ಅದು ಆಗುದೇ ಇಲ್ಲ ಅಂತ ಹೇಳಿದೆ. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೆ. ಅವತ್ತೇ ಕನಸು ಕಾಣ್ತಾ ಇದೆ, ಒಂದು ದಿವಸ ಶಕ್ತಿ ಕೊಟ್ರೆ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತ ಕನಸ್ಕೊಂತಿದ್ದೆ. ನಾವೆಲ್ಲ ನಂಬಿರುವಂತ ದೇವರ ಆಶೀರ್ವಾದ ಕೂಡ ಇದಕ್ಕೆ ಅಂತ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲಾ ಜಾತಿ ಧರ್ಮದವರ ದೇವರ ಆಶೀರ್ವಾದ ಇದೆ, ಅನುಗ್ರಹ ಇದೆ. ಇಲ್ಲಂತಾದ್ರೆ ಗ್ರಾಮದಲ್ಲಿ, ತಾಲೂಕು ಮಟ್ಟದಲ್ಲಿ, ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಮೆಡಿಕಲ್ ಕಾಲೇಜ್ ಆಗಿದ್ದಿಲ್ಲ. ನನಗೆ ಹೇಳುವ ಎಷ್ಟೋ ಜನ ಹೇಳಿದ್ರು, ಆಗುದಿಲ್ಲ ರೈಗಳೇ, ನೀವು ಯಾಕೆ ಹೋರಾಟ ಮಾಡಿದ್ರಿ, ಸಾಧ್ಯನೇ ಇಲ್ಲ ಅಂತ. ಈಗ 200 ಕೋಟಿ ಬಂದಿದೆ, 750 ಕೋಟಿ ರೂಪಾಯಿದು ಟೆಂಡರ್ ಆಗ್ಲಿಕ್ಕೆ, ಕ್ಯಾಬಿನೆಟ್ಗೆ ಬರ್ಲಿಕ್ಕೆ ಇನ್ನೊಂದು ವಾರದಲ್ಲಿ ಅದು ಕೂಡ ಬಂದು ಪಾಸ್ ಆದ್ರೆ 1,000 ಕೋಟಿ ರೂಪಾಯಿದು ಪೂರ ಕಾಮಗಾರಿ ಕಣ್ಣ ಮುಂದೆ ಈಗ ಕೆಲಸ ಆಗ್ತಾ ಉಂಟಲ್ಲ. ಈಗ ಕೆಲವರು ಹೇಳ್ತಾ ಇದ್ರು ಅದು ಕೆಲಸ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಈಗ ನಮ್ಮ ಕಣ್ಣ ಮುಂದೆ ಆಗ್ತಾ ಇದೆ. ಅಲ್ಲಿ ಈಗ ಕಾಲೇಜಿಗೆ ಮಾರ್ಗ ಆಗ್ತಾ ಉಂಟು, ಮರವನ್ನು ತೆರವು ಮಾಡುವಂತ ಕೆಲಸ ಆಗ್ತಾ ಉಂಟು. ಅಂತೂ ಎಲ್ಲ ಗ್ರಾಮಸ್ಥರು ತುಂಬಾ ಖುಷಿ ಪಟ್ಟಿದ್ದಾರೆ. ಅಶೋಕ್ ಕುಮಾರ್ ರಯ್ಯ ಒಂದು ಆ ಶಕ್ತಿ ಇದೆಯಲ್ಲ, ಏನೋ ಮಹಾಲಿಂಗೇಶ್ವರ ಶಕ್ತಿ ಕೊಟ್ಟಿದ್ದಾನ ಗೊತ್ತಿಲ್ಲ, ಅಂತೂ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ, ಖುಷಿ ಆಗ್ತಾ ಇದೆ. ಅವು ಪುನಃ ನಮ್ಮ ಮಾರ್ಗಕ್ಕೆ ಮೊದಲು ಸಹ ಆಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ. ಇದು ಪೂರ್ತಿ ಆದ್ರೆ ಒಂದು ಭಾರಿ ಚೆನ್ನಾದ ಕೆಲಸ ಇದು ಆಗ್ಲಿ. 10 ಲಕ್ಷ ರೂಪಾಯಿ ನೀಡುವಂತ ಕೆಲಸವನ್ನು. ಮತ್ತೆ ಇನ್ನೊಂದು ಇಲ್ಲಿ ಒಂದು ನಮ್ಮ ಸ್ಟ್ರೀಟ್ ಲೈಟು ಏನೋ ಈಗ ಗ್ರಾಮದ ಪಂಚಾಯತಿನ ವ್ಯವಸ್ಥೆಯಲ್ಲಿ, ಹೌದು ಪಂಚಾಯತಿನ ವ್ಯವಸ್ಥೆ ಅದು ಇನ್ನು ಅದು ಏನೋ ಯಾಕೆ ನಂದಿ ಹೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಕೆಲವು ದಿವಸದಿಂದ ಈ ಸ್ಟ್ರೀಟ್ ಲೈಟ್ ಇಲ್ಲ. ಒಂದು ಪಂಚಾಯತಿಗೆ ಒಂದು ಹೇಳಿ ಒತ್ತಡ ಹಾಕಿ ಒಂದು ಮಾಡಿಸ್ಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಟ್ಟೆ. ಅಂದ್ರೆ ಈಗ ಈ ಮಳೆ ಹೋದ ಕೂಡಲೇ ಈ ಕಂದಡಿಗಳು ಮತ್ತೆ ಹಾವುಗಳೆಲ್ಲ ರಾತ್ರಿ ತಿರುಗಾಡ್ತಾ ಇರ್ತವೆ. ಶಾಲೆಯಿಂದ ಮಕ್ಕಳು ಸಾಧಾರಣ ಅಥವಾ ಕೆಲಸದಿಂದ ಬರುವಂತ ಜನಗಳಿಗೂ ಹೌದು ಕಚ್ಚುವ ಸಂದರ್ಭ ಇದೆ. ಇಲ್ಲಿಯ ನಮ್ಮ ಪ್ರಮುಖರೇ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಈ ಭಾಗ ಇನ್ನು ಮಣಿಪಾಲಕ್ಕಿಂತ 1 ಪಟ್ಟು ಹೆಚ್ಚು ಆಗ್ತದೆ. ಇದರಲ್ಲಿ ಬರೀ ನಾವು ಮೆಡಿಕಲ್ ಕಾಲೇಜನ್ನು ಮಾತ್ರ ಇಡ್ಲಿಲ್ಲ, ಮೆಡಿಕಲ್ ಕಾಲೇಜು, PG, ಅದರ ಜೊತೆಯಲ್ಲಿ ನರ್ಸಿಂಗು, ಡೆಂಟಲು, ಆನಂತರ ಫಿಸಿಯೋಥೆರಪಿ, ಈ 3 ಕೂಡ ಮಾಸ್ಟರ್ ಪ್ಲಾನ್ ಅಲ್ಲಿ ಒಂದೇ ಸಲ ಜೋಡಣೆ ಮಾಡಿದ್ದೀವಿ. ಯಾಕಂದ್ರೆ ಆಮೇಲೆ ಮಾಡಬೇಕಿದ್ರೆ ಪುನಃ ಅದು ಇನ್ನೊಂದು ಪರ್ಮಿಷನ್ಗೆ ಹೋಗ್ಬೇಕಾಗ್ತದೆ, DPR ಮಾಡಬೇಕಾಗ್ತದೆ, ತಾಂತ್ರಿಕ ಅನುಮೋದನೆಗೆ ಹೋಗ್ಬೇಕಾಗ್ತದೆ. ಇದನ್ನು ಎಲ್ಲ ಸೇರಿಸಿ ಇಡುವಂತ ಕೆಲಸವನ್ನು ಇವಾಗಲೇ ಮಾಡಿದ್ದೇವೆ. ಇನ್ನೊಂದ್ಸಲ ಹುಡುಕಿಕೊಂಡು ಹೋಗ್ಲಿಕ್ಕಿಲ್ಲ. ಅದಕ್ಕೆ ಆಯುರ್ವೇದ ಕಾಲೇಜನ್ನು ಕೂಡ ಇದಕ್ಕೆ ಆದಷ್ಟು ಬೇಗ ಅದನ್ನು ಕೂಡ ಸೇರಿಸುವಂತ ಕೆಲಸವನ್ನು ಮಾಡಿ ಬಂದಾಗ ಹಣ ಬಂದಾಗ ಅದನ್ನು ಕೂಡ ತಗೊಳ್ಳುವಂತದಕ್ಕೆ ಸಪರೇಟ್ ಸೆಂಟ್ರಲ್ ಮತ್ತೆ ಸ್ಟೇಟ್ ಬಜೆಟ್ ಬರ್ತದೆ. 40% ಸೆಂಟ್ರಲ್ ಇಂದ ಬರ್ತದೆ, 60% ಸ್ಟೇಟ್ ಹಾಕಬೇಕು. ಹೌದು, 30 ಕೋಟಿ ಬರ್ತದೆ. ಅದು 60-40 ರೇಷದಲ್ಲಿ ಆಗುವಂತದ್ದು. ಅದನ್ನು ಕೂಡ ಎಲ್ಲಿ ಜಾಗ ಇದೆ ಅಲ್ಲಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಎಲ್ಲ ಕಡೆ ಜಾಗ ಇರುವುದಿಲ್ಲ, ದುಡ್ಡು ಬಂದ ಮೇಲೆ ಜಾಗ ಹುಡುಕ್ಲಿಕ್ಕೆ ಹೋಗುದು.
ಬಟ್ ನಾವು ಜಾಗ ಕಳಿಸಿದ್ರೆ ಈಗ ನಾವು ಆಯುರ್ವೇದಿಕ್ ಕಾಲೇಜಿಗೆ ಅದು 1.5 ಎಕರೆ RTC ಆಯ್ತು ನೋಡಿದೆ ನಾನು. ಹೌದು, ಮೊದ್ಲು 1.5 ಎಕರೆ ಮಾಡಿ ಇಟ್ಟಿದ್ವಿ ಹೌದು. ಇಲ್ಲಿ ವಿವೇಕಾನಂದ ಕಾಲೇಜ್ ಹತ್ರ. ಅದು ಜಾಗ ಸಾಕಾಗುದಿಲ್ಲ, 5 ಎಕರೆ ಬೇಕು ಅಂತ ಹೇಳಿದ್ರು. ಕೂಡಲೇ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಪುನಃ ಅವರ ಹೆಸರಲ್ಲಿ ಮಾಡುವಂತ ಕೆಲಸವನ್ನು ಸ್ವಲ್ಪ ತಾಪತ್ರ ಎಲ್ಲ ಇತ್ತು, ಅದನ್ನು ಸರಿಪಡಿಸಿದ್ರಿ ನೀವು. ಹೌದು, DC ಗೆಲ್ಲ ಫೋನ್ ಮಾಡಿ. ಅದೇ ನಿಮ್ಮ ಶಕ್ತಿ ಅದು. ಅದನ್ನೆಲ್ಲ ಮಾಡಿದ್ವಿ. ಹಾಗೆ ಅದನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ವಿ. ಇಲ್ಲಿಯೂ ಕೂಡ 10 ಲಕ್ಷ ರೂಪಾಯಿ ಅನುದಾನ. ಇನ್ನಷ್ಟು ಕೇಳಿದ್ರೆ ಇಲ್ಲಿಯ ರಸ್ತೆಗಳು ಇನ್ನು ಪಂಚಾಯತ್ ಎಲ್ಲ ನಂಬರ್ 1 ಪಂಚಾಯತ್ ಆಗ್ತದೆ. ಅಷ್ಟು ರೆವಿನ್ಯೂ ಜನರೇಷನ್ ಆಗುವಂತ ಪಂಚಾಯತ್ ಆಗ್ತದೆ. ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತದೆ. ಸುಮಾರು ನನ್ನ ಪ್ರಕಾರ ಕನಿಷ್ಠ 25,000 ಜನ ಇಲ್ಲಿ ಬಂದು ಬೀಳ್ತಾರೆ. ಒಂದು 10,000 ಉದ್ಯೋಗ ಕನಿಷ್ಠ. ನಿಮ್ಮ ಆಶೀರ್ವಾದ ಎಲ್ಲ ನಮಗೆ ಬೇಕು. ನಾವು ಯಾವಾಗಲೂ ಕೂಡ ತಪ್ಪಿ ನಡೆಯುವಂತ ಕೆಲಸವನ್ನು ಮಾಡುವುದಿಲ್ಲ. ನಮ್ಮ ಗುರಿ ಒಂದೇ, ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಇಷ್ಟು ಮಾಡಬೇಕಿದ್ರೆ ಈ ಮೆಡಿಕಲ್ ಕಾಲೇಜ್ ನಿಮ್ಮ ಪ್ರೇರೇಪಣೆ. ಅವತ್ತೇ ನಾನು ಶಾಸಕನಾಗುವಾಗಲೇ ನೀವು ದಿವಸ ಹೇಳಿದ್ರು, ಅಶೋಕ್ ರೈಗಲೆ ಶಾಸಕನಾಗಿ ಬಂದಿದ್ರಿ, ಪಕ್ಷ ನೋಡಬೇಡಿ, ಪಕ್ಷ ನೋಡಬಾರ್ದು, ನೀವು ಅಭಿವೃದ್ಧಿ ಕಡೆ ನೋಡಬೇಕು. ಆನಂತರ ಮೆಡಿಕಲ್ ಕಾಲೇಜ್ ನೀವು ಮಾಡಿಯೇ ಮಾಡಬೇಕು ಅನ್ನೋ ಅವತ್ತೇ ನನಗೆ ಹೇಳಿದ್ದಾರೆ. ಅದೇ ಪಥದಲ್ಲಿ ಮುಂದೆ ಹೋಗಿ ಇವತ್ತು ಅದನ್ನು ತರುವಂತ ಕೆಲಸವನ್ನು ಕೂಡ ಮಾಡಿದೆ. ಮುಂದಿನ ದಿವಸಗಳಲ್ಲಿ ಕೂಡ ನಿಮ್ಮ ಮಾರ್ಗದರ್ಶನ ಇರಲಿ, ಆಶೀರ್ವಾದ ಇರಲಿ. ನಾನು ಬನ್ನೂರಿನ ಎಲ್ಲ ಜನತೆಗೆ ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ಳುವುದು, ಮುಂದಿನ ಚುನಾವಣೆಯಲ್ಲಿ ಇನ್ನು 2 ವರ್ಷ ಇದೆ, ಇನ್ನಷ್ಟು ಅನುದಾನಗಳನ್ನು ತರುವಂತಹ ಕೆಲಸವನ್ನು ಮಾಡ್ತೀವಿ. ಕಾಂಕ್ರೀಟ್ ರೋಡ್ ಅಲ್ಲಿ ಮಾಡಿದ್ವಿ, ಇನ್ನು 4 ಲೈನ್ ಕಾಂಕ್ರೀಟ್ ನಿಮ್ಮಲ್ಲಿಗೆ ಬರುವುದನ್ನು ಮಾಡ್ತೀವಿ. 80 ಫೀಟ್ ರೋಡ್, 80 ಫೀಟ್ ರೋಡ್ ಮಾಡ್ತೀವಿ. ಅಲ್ಲಿ 100 ಫೀಟ್ ಸರ್ಕಲ್ ಮಾಡಬೇಕು ಅಂತ ಇದ್ದೇವೆ. ಆ ಎಂಟ್ರೆನ್ಸ್ ಸರ್ಕಲ್ ಅನ್ನು ಈ ಡೆಲ್ಲಿಯಲ್ಲಿ ಎಲ್ಲ ಸರ್ಕಲ್ ಇದೆ, ಆ ತರದ ಸರ್ಕಲ್ ಮಾಡಬೇಕು ಅಂತ ಕಾಣುತ್ತೆ. ಹಾಸ್ಪಿಟಲ್ ಅಥವಾ ಮೆಡಿಕಲ್ ಕಾಲೇಜ್ ಬರುವಾಗ 80 ಫೀಟ್ ರೋಡ್ ಬೇಕು ಬೇಕು ಬೇಕು. ಅದನ್ನು ಮಾಡುವಂತ ಕೆಲಸವನ್ನು ಹೈವೇ ಇಂದ ಸರ ತರಬೇಕು. ಅದು ಅಪ್ರೋಚ್ ಅನ್ನು ಅಲ್ಲಿಂದ ಕೂಡ ತರ್ತೇವೆ, ಅದನ್ನು ಕೂಡ ಸರಿ ಆಗ್ತದೆ. ಹೌದು, ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಹಾಗೆ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿ ಸಂತೋಷದಿಂದ ಶಿಲಾನ್ಯಾಸವನ್ನು ಮಾಡಿ. ಬನ್ನೂರು ಗ್ರಾಮದ ಅಡಂಚಿಲಡ್ಕ ಗೋಲ್ತೀರ ರಸ್ತೆಗೆ 10 ಲಕ್ಷ ರೂಪಾಯಿಯಲ್ಲಿ ಅನುದಾನವನ್ನು ಇಟ್ಟು ರಾತ್ರಿ 8 ಗಂಟೆಗೆ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಇಷ್ಟು ಹೊತ್ತಾದ್ರು ಇಷ್ಟೊಂದು ಜನ ಮಹಿಳೆಯರು ನೀವೆಲ್ಲ ಬಂದಿದ್ರಿ. ಒಂದು ಅಕ್ಕ ಹೇಳಿದ್ರು ನನ್ನ ಹತ್ರ, ನಾ 5 ಗಂಟೆಯಿಂದ ಕಾಯ್ತಾ ಇದ್ದೇವೆ, ನಿಮ್ಮನ್ನು ನೋಡ್ಬೇಕು ಅಂತ ಕಾಯ್ತಾ ಇದ್ದೇವೆ, ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೇವೆ. ನಮಗೂ ಕೂಡ ಹೃದಯ ತುಂಬಿ ಬರ್ತದೆ. ನಾವು ಯಾವಾಗಲೂ ಇಲ್ಲಿ ವೇದಿಕೆಗೆ ಹೋಗುದು, ಭಾಷಣ ಕೊಡುವುದು, ಓಡಿಕೊಂಡು ಹೋಗುದು. ಅದಕ್ಕೆ ಗ್ರಾಮಾಂತರ ಪ್ರದೇಶಕ್ಕೆ ಈ ಕಡೆ ಬಂದ್ರೆ ಹತ್ತಿರದಿಂದ ಮಾತಾಡ್ಲಿಕ್ಕೆ, ಹತ್ತಿರದ ಈ ಭಾಗದ ತೊಂದರೆಗಳನ್ನು ನೋಡ್ಲಿಕ್ಕೆ, ಎಲ್ಲ ತೊಂದರೆಗಳು ಸರಿ ಮಾಡಲಿಕ್ಕೆ ಹಾಗಾದ್ರೆ ಸ್ವಲ್ಪ ಸ್ವಲ್ಪ ಆದ್ರೂ ಹಂತವಾಗಿ ಮಾಡುವಂತದ್ದು. ಮತ್ತೆ ಜನರುಗಳ ಪ್ರೀತಿ. ಬಹುಶಃ ಇಷ್ಟವರೆಗೆ ಯಾರು ಶಾಸಕರು ಇಷ್ಟು ಹೊತ್ತಿಗೆ ಗ್ರಾಮಕ್ಕೆ ಹೋದವರು ಯಾರು ಇದ್ದಾರಾ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ನಾವು ನಮ್ಮ ಪ್ರಯತ್ನವನ್ನು ಮಾಡಿ ಒಂದೊಂದು ಕಡೆಗೆ ನಾವು 11 ಗಂಟೆ ರಾತ್ರಿ ಆಗ್ತದೆ ಹೋಗುವಾಗ. ಇವತ್ತು ಸ್ವಲ್ಪ ನಮ್ಮ ಪುಣ್ಯ, ನಿಮ್ಮ ಪುಣ್ಯ ಅಲ್ಲ. ನಮ್ಮ ರೋಡನ್ನು ಒಳ್ಳೇದ್ ಮಾಡಿದ್ದು ನಮ್ಮ ಪುಣ್ಯ. ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಯ್ತು. ನಾವು ತುಂಬಾ ಬೇಸರ ಮಾಡ್ತಿದ್ದೆವು, ದೇವರಲ್ಲಿ ಹೇಳ್ತಿದ್ದೆವು ಇಂಥ ಶಾಸಕರು ನಮ್ಮ ಊರಿಗೆ ಬರ್ಬೇಕು ಅಂತ. ದೇವರು ಒದಗಿಸ್ಕೊಟ್ರು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಹಾಗೆ ನಮಗೂ ಕೂಡ ತುಂಬಾ ಸಂತೋಷ ಆಗ್ತದೆ. ಬನ್ನೂರು ಅಂತ ಹೇಳಿದ್ರೆ ಇನ್ನು ಚಿನ್ನದ ಗ್ರಾಮ ಬನ್ನೂರು ಆಗ್ತದೆ ಮುಂದಿನ ದಿವಸಗಳಲ್ಲಿ. ನೀವು ಪುಣ್ಯವಂತರು, ನಿಮ್ಮ ಜೊತೆಯಲ್ಲಿ ನಾನು ಒಂದು ಚಿಕ್ಕ ಪುಣ್ಯವಂತ. ಯಾಕಂತ ಹೇಳಿದ್ರೆ ನನಗೆ ಮಾಡುವಂತ ಯೋಗ ಸಿಕ್ತಲ್ಲ, ಅದು ಮಾಡುವಂತ ಯೋಗ ಒಂದು ಸಿಕ್ಕಿದೆ ಅಲ್ಲ, ಅದಕ್ಕೆ ನಾನು ಕೂಡ ಪುಣ್ಯವಂತ ಅಂತ ಹೇಳ್ತೀನಿ. ಇವಾಗಲೇ ಮೆಡಿಕಲ್ ಕಾಲೇಜು ಆರಂಭಕ್ಕೆ 200 ಕೋಟಿ ರೂಪಾಯಿಗಳ ಅನುದಾನದ ಕೆಲಸ ನಡೀತಾ ಇದೆ. 750 ಕೋಟಿ ರೂಪಾಯಿದು ಈಗ ಇನ್ನೊಂದು 15 ದಿವಸದಲ್ಲಿ ಕ್ಯಾಬಿನೆಟ್ಗೆ ಬಂದು ಮಂಜೂರು ಪಡ್ಕೊಳ್ಳುವಂತ ಕೆಲಸಗಳು ಆಗ್ತಿದೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ. ಒಬ್ಬ ಕಂಪ್ಲೀಟ್ ಮನುಷ್ಯ ಏನಂತ ಹೇಳಿದ್ರೆ ಅವನಿಗೆ 3 ವಿಚಾರಗಳು ಬೇಕಂತೆ. ಒಂದು, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಆನಂತರ ಅವ್ರಿಗೆ ಒಳ್ಳೆಯ ಉದ್ಯೋಗ ಸಿಕ್ಕಿದ ಕೂಡಲೇ ಜೀವನ ಎಲ್ಲ ಸೆಟ್ ಆಗ್ತದೆ. ಮದುವೆ, ಮಕ್ಕಳು, ಮನೆ, ಮಂದಿ ಎಲ್ಲ ಬರ್ತದೆ. ಆ ನಂತರ ಬೇಕಾದ್ರೆ ನಮಗೆ ಒಂದು ಆಸ್ಪತ್ರೆ. ಪ್ರಾಯ ಹೋಗುವಾಗ ಪುತ್ತೂರಿನಲ್ಲಿ ಯಾವುದೇ ಸರಿಯಾದ ಆಸ್ಪತ್ರೆಗಳಿಲ್ಲ, ಅದಕ್ಕೂ ಕೂಡ ಆಸ್ಪತ್ರೆಯನ್ನು ನಿಮ್ಮ ಆ ಭಾಗಕ್ಕೆ ಹೋದ್ರೆ KMF ಜಾಗ ಕೊಟ್ಟಿದ್ದೀವಿ, ಅಲ್ಲಿ ಕೂಡ ಇಂಡಸ್ಟ್ರಿ ಬರುವಂತಹ ಕೆಲಸಗಳನ್ನು ಮಾಡಿದರೆ ಬಹುಶಃ ಅಭಿವೃದ್ಧಿ ಒಂದು ತರ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗುವಂತಹ ಕೆಲಸಗಳು ಆಗ್ತದೆ. ಈ ನಿಟ್ಟಿನಲ್ಲಿ
ಕೆಲಸವನ್ನೆಲ್ಲ ಮಾಡ್ತೇವೆ. ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಒಳ್ಳೆಯ ಕೆಲಸ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ನಿಮಗೆ 5 ವರ್ಷದಲ್ಲಿ ಅಶೋಕ್ ರೈ ಅವರಿಂದ ಒಂದು ಒಳ್ಳೆಯ ಕೆಲಸ ಆಗಿದೆ ಈ ಭಾಗಕ್ಕೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದ್ರೆ ಮುಂದಿನ ಚುನಾವಣೆಯಲ್ಲಿ ಒಂದು ಓಟು ಕೊಡಿ ಅಂತ ಮಾತ್ರ ಕೇಳಿ, ಬೇರೆ ಏನನ್ನು ಕೇಳುವುದಿಲ್ಲ. ತಪ್ಪು ಮಾಡಿದ್ರೆ ಓಟು ಕೊಡಬೇಡಿ, ಅನ್ಯಾಯ ಮಾಡಿದ್ರೆ ಓಟು ಕೊಡಬೇಡಿ. ನಾನು ದೇವರ ಹತ್ರ ಇದೇ ಪ್ರಾರ್ಥನೆ ಮಾಡಿದ್ದು, ನಮ್ಮ ಶಾಸಕರು ಬರ್ಬೇಕು, ನಮ್ಮ ಕುಂಟ್ಯಾನ ದೇವರ ಜಾಗದ ರಸ್ತೆ ಅಭಿವೃದ್ಧಿ ಆಗ್ಬೇಕಂತ ನಾನು ಕಳೆದ ಸಾರಿ ನವರಾತ್ರಿಯಲ್ಲಿ ವೃತ ಹಿಡಿತಿದ್ದೇನೆ. ನನಗೆ ಇಲ್ಲಿ ಬರುವಾಗ ಕಣ್ಣೀರು ಬರ್ತಿತ್ತು, ಆ ರೋಡ್ ಸರಿ ಇಲ್ಲ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಆ ದೇವರು ಈ ಶಾಸಕರನ್ನು ನಮ್ಮ ಊರಿಗೆ ತಂದಿಟ್ಟದ್ದು ನಮ್ಮ ಪುಣ್ಯ. ಅದೇ ಲೆಕ್ಕದಲ್ಲಿ ನಾನು ಸೋಮವಾರ ಹೋಗಿ ಪೂಜೆ ಮಾಡಿಸ್ಬೇಕಂತ ಇದ್ದೇನೆ. ನಾನು ಇಲ್ಲಿ ಕುಂಟಿಯಾನ ದೇವಸ್ಥಾನದಲ್ಲಿ ನೀವು ಆ ರೋಡ್ ಹೇಳ್ತಿರೋದು, ಅಲ್ಲಿಂದ ಬರ್ತಿರೋ ರೋಡ್? ಹೌದು, ಅದು ಕೂಡ ಅಭಿವೃದ್ಧಿ, ಅದು ಒಳ್ಳೆ ಕೆಲಸವೇ. ಆದ್ರೆ ಎಲ್ಲರಿಗೂ ಹೋಗ್ಲಿಕ್ಕಾಯ್ತು, ಚಿಕ್ಕ ಮಕ್ಕಳಿಗೆ ಹೋಗ್ಲಿಕ್ಕಾಯ್ತು, ದೊಡ್ಡವರಿಗೆ ಹೋಯ್ತು, ಕೆಲಸಕ್ಕೆ ಹೋಗ್ಲಿಕ್ಕಾಯ್ತು, ಇಲ್ಲಿಂದ ಸುತ್ತಾಗಿ ಹೋಗ್ಲಿಕ್ಕೆ ನಮಗೆ ಭಾರಿ ಕಷ್ಟ ಆಯ್ತು. ಈಗ ನೇರ ಹೋಗ್ಬೋದಲ್ಲ, ಅದು ನಮ್ಮ ಪುಣ್ಯ. ಆ ದೇವರ ಆಶೀರ್ವಾದ, ನಮ್ಮ ಶಾಸಕರು ಬಂದದ್ದು ಅವರ ಆಶೀರ್ವಾದ. ನಾವು ಅವರಿಗೆ ತಲೆ ತಗ್ಗಿಸ್ಬೇಕು, ಅಂತ ಕೆಲಸ ಮಾಡ್ಲಿಕ್ಕೆ ಭಾರಿ ಕಷ್ಟ ಉಂಟು ಶಾಸಕರಾಗಿ. ನಾನು ಅದೇ ತರ ನಮ್ಮ ಊರಲ್ಲಿ ಕೆಲಸಕ್ಕೆ ನಿಂತಿದ್ದೇನೆ ಪಂಚಾಯತಲ್ಲಿ. ನನಗೆ ಪಂಚಾಯತಿಗೆ ಸೇರಿ ಕೆಲಸ ಮಾಡುದು ಎಷ್ಟು ಕಷ್ಟ ಅಂತ ನಾನು ಅನುಭವಿಸಿದ್ದೇನೆ. ಅದಕ್ಕೆ ನಮ್ಮ ಶಾಸಕರ ನೋವು ಎಂಥದ್ದು, ಅವರೊಟ್ಟಿಗೆ ಎಷ್ಟು ಕಷ್ಟ ಉಂಟು ಓಡಾಡ್ಲಿಕ್ಕೆ ಅಂತ ನನಗೆ ಅನುಭವ ಆದದ್ದನ್ನು ನಾನೀಗ ಎಲ್ಲರ ಮುಂದೆ ಹೇಳ್ತಾ ಇದ್ದೇನೆ. ಶಾಸಕರ ಆಗ್ಬೇಕಿದ್ರೆ ತುಂಬಾ ಕಷ್ಟ ಉಂಟು. ಆ ಕೆಲಸ, ಒಂದು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಅದರ ಒಟ್ಟಿಗೆ ಹಗಲು ರಾತ್ರಿ ದುಡಿಬೇಕು. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗುದಿಲ್ಲ ಸರ್. ಹಗಲು ರಾತ್ರಿ ಕನಸು ಮನಸ್ಸಲ್ಲಿ ಈ ಕೆಲಸ ಮಾಡಬೇಕು ನಾನೊಂದ ಹೋರಾಡಬೇಕು. ಅದು ನನಗೆ ಗೊತ್ತುಂಟು. ಅದಕ್ಕೆ ನನಗೆ ಶಾಸಕರ ನೋವು ಎಂತಂತ ನಾನು ತಿಳ್ಕೊಂಡಿದ್ದೇನೆ. ನನಗೆ ತುಂಬಾ ಖುಷಿ ಆಯ್ತು, ಅಂದ್ರೆ ಎಷ್ಟು ಖುಷಿ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಮುಂದೆ ತಲೆ ತಗ್ಗಿ ನೀವು ಬಂದು ಮನೆಗೆ ಒಂದು 25 ಸಾರಿ ಕೊಟ್ಟಿದ್ದೀವಿ. ಇವರೇ, ಬೇರೆ ಯಾರು ಬಂದಿಲ್ಲ ನಮ್ಮ ಮನೆಗೆ. ಇವರೇ ಫಸ್ಟ್ ಬಂದಿದ್ದು, ಇವರೇ ಕೊಟ್ಟಿದ್ದು. ಈಗ ಇವರು ಬರುವ ನಮ್ಗೆ ಗೊತ್ತಿಲ್ಲ, ಇವರು ಇವತ್ತು ಬರೋದ ಅಲ್ಲ ಮಧ್ಯಾಹ್ನ ಬರೋದು ಗೊತ್ತಿಲ್ಲ. ಅದು ಇವರು ಬರುವಾಗ ಅವರ ತಾಯಿ ಹೇಳಿದ್ರು, ಹೋಗಿ ಹಸಗಣ ಬಂದರು, ನಮಗೆ ಇದು ಮಾಡಿದ್ದಾರೆ. 25 ಸಾವಿರ ಇವರಿಗೆ ಈ ಕೃಷ್ಣದಿಂದ ಕೊಟ್ಟಿದ್ದಾರೆ. ಪಾಪ ಅವ್ರು ಸಹ ಕಾರ್ ಕಳಿಸಿ ಇಲ್ಲಿದ್ದಾರೆ, ಇವರೇ ಕರ್ಕೊಂಡು ಹೋಗಿ ಆಫೀಸಿಂದ ಚೆಕ್ ಬರೆದು ಕೊಟ್ಟಿದ್ದಾರೆ. ಇವರು ಹಸಗಣ ಕೈಯಿಂದಲೇ ಕೊಟ್ಟಿದ್ದೀವಿ. ಈಗ ನಾನು ಇರೋದು ಸಹ ಅವರ ಮನೆಯಲ್ಲೇ ಇರೋದು. ನಾನು ನಿಮಗೆಲ್ಲ ಗೊತ್ತುಂಟು, ಊರವರಿಗೆಲ್ಲ ಗೊತ್ತುಂಟು. ಅವರ ಸಾಂಕುದು ನಾನೇ, ಒಬ್ಬರು ಮಗಳು ಮತ್ತೆ ತಾಯಿ ಇರೋದು, ಮಗ ತೀರೋದು. ಯಾರು ಬಂದಿಲ್ಲ, BJP ಯಾರು ಯಾರು ಬಂದಿಲ್ಲ. ಕಾಳಿ ಹೊರಗೆ ಮಾತಾಡಿಸ್ಕೊಂಡು ಹೋಗಿದಷ್ಟೇ. ಅಶೋಕನ ಮನೆಯೊಳಗೆ ಬಂದು ನನ್ನ ಬೆನ್ನಿ ಕಟ್ಟು ಹೋಗಿದ್ದಾರೆ. ಅವ್ರಿಗೆ ನೆನಪಿರ್ಬೋದು, ಮಾತಾಡಬೇಡ, ಏನು ಮಾತಾಡಬೇಡ, ನಾನು ನಿಂತಿದ್ದಾರೆ. ಮತ್ತೆ ಸಹ ಮಗಳಿಗೆ ಹೆಲ್ಪ್ ಮಾಡ್ತೇನೆ, ಅದು ಹೋಗ್ಲಿಕ್ಕೆ ಟೈಮ್ ಇಲ್ಲ ನಮಗೆ. ಆದರೆ ಅಶೋಕನ ತುಂಬ ಈಗ ಕುಂಟಿಯಾಣದಿಂದ ಬಣ್ಣೂರು ಕಟ್ಟದ ಹೋಗುವಂಥ ರೋಡು ಕಂಡಮಟ್ಟ ಹೊಂಡದಲ್ಲಿತ್ತು. ಈ ಸಲ ಮಣ್ಣು ತುಂಬಿಸಿ ಲೆವೆಲ್, ಅದು ಶಾಸಕರು ಹೇಳಿದರು, ಮಣ್ಣು ತುಂಬಿಸಿ ನಾವು ಲೆವೆಲ್ ಮಾಡಿದ್ರೆ ನಾವು ಕಾಂಕ್ರೀಟಿಗೆ ಹಣ ಇಡ್ತೇವೆ ಇಲ್ಲಿ. ಹಾಗೆ ಇಟ್ಟಿದ್ದಾರೆ. ಒಂದು 10 ಲಕ್ಷದ ಈಗ ಅನುದಾನವನ್ನು ಕೊಟ್ಟಿದ್ದಾರೆ. ಅದೀಗ ಕಾಂಕ್ರೀಟ್ ಆಗಿದೆ. ಈಗ ಆಗಲಿಕ್ಕೆ 10 ಲಕ್ಷ ನಮಗೆ ಕೊಟ್ಟಿದ್ದಾರೆ. ಅದು ಸಾಕಾಗುವುದಿಲ್ಲ, ಇನ್ನೂ ನಮಗೆ ಒಂದು 10 ಲಕ್ಷ ಆದರೂ ಕೊಡಲೇಬೇಕೆಂದು ನಾವು ಶಾಸಕರ ಹತ್ರ ಕೇಳಿಕೊಂಡು 10 ಲಕ್ಷ 20 ಲಕ್ಷ 10 ಲಕ್ಷದ ಕಾಂಕ್ರೀಟ್ ಆಗಿದೆ. ಹೌದು, 10 ಲಕ್ಷ ಮಾಡಲಿಕ್ಕಿದೆ. ಇನ್ನೂ 10 ಲಕ್ಷ, ಇನ್ನೊಂದು 10 ಲಕ್ಷ ಬೇಕಿದ್ರೆ 10 ಲಕ್ಷ ಕೊಡ್ತೇವೆ ನಾವು. ಆ ಭಾಗದ ಹತ್ರ ವಿನಂತಿ ನಾವೊಂದು ಮಾಡಿದ್ದೇವೆ. ದುಡ್ಡು ಕೊಟ್ಟು 30 ಲಕ್ಷ ರೂಪಾಯಿ ಅವ್ರ ರಸ್ತೆಗೆ ಇಟ್ಟಿದ್ದೀವಿ. ಒಂದು ಅಭಿವೃದ್ಧಿ ಆಗಿದ್ದು ಓಟು ಕೊಡಿ, ಬೇರೆ ಕೊಡ್ತಾರೆ ಸರ್, ಕೊಡ್ತೇವೆ ನಾವು. ಅಶೋಕ್ ರೈ ಕೊಡ್ತಾರೆ, ಅಶೋಕ್ ರೈಗೆ ನಾವು ಓಟು ಕೊಡುದು. ಹೌದು, ನನ್ನ ಕ್ಲಾಸ್ ಕೊಡ್ಲೇಬೇಕಲ್ಲ ಸರ್. ರಾತ್ರಿ ಇಷ್ಟೊತ್ತಿಗೆ ಬಂದು ಈ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ಶಾಸಕರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಊರಿನ ಅಭಿವೃದ್ಧಿಗೆ ಬೇಕಾಗಿ ಶ್ರಮಿಸ್ತಾ ಇದ್ದಾರೆ. ಇದೀಗ ಇಲ್ಲಿ ಗೋಳ್ತಿಲಕ್ಕೆ ಹೋಗುವ ರಸ್ತೆ ಇನ್ನು ಮುಂದಿನ ಆಯುರ್ವೇದಿಕ್ ಕಾಲೇಜಿಗೆ ಏನು ಜಾಗ ಕಾದಿರಿಸಿದೆ, ಅಲ್ಲಿಗೆ ಹೋಗುವ ಕನೆಕ್ಟಿಂಗ್ ರಸ್ತೆ ಇದು. ಇದರನ್ನೀಗ ಅಭಿವೃದ್ಧಿ ಮಾಡೋದು ಭಾರಿ ಮುಖ್ಯ. ಯಾಕಂದರೆ ಆಯುರ್ವೇದಿಕ್ ಕಾಲೇಜು ಇನ್ನು ನೆಕ್ಸ್ಟ್ ಅದರನ್ನು ಮೇಲೆ ಬರಬೇಕಿದ್ರೆ ಫಸ್ಟಿಗೆ ರೋಡ್ ಬೇಕಲ್ಲ. ಅದರನ್ನು ಈಗ ಶಾಸಕರು ಮುಂದಾಲೋಚನೆಯಿಂದ ಈ ಮಾರ್ಗವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಈಗ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಊರವರೆಲ್ಲರ ಪರವಾಗಿ
ಅವರಿಗೆ ಸ್ವಾಗತವನ್ನು ಮಾಡ್ತೇವೆ ಮತ್ತು ಈ ರಸ್ತೆಗೆ ಅನುದಾನ ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಬನ್ನೂರು ಗ್ರಾಮದ ಅಂಚಿಲಡ್ಕ ಮತ್ತು ಕುಂಟ್ಯಾನ ಶಾಲಾ ಬಳಿಯಿಂದ ಕುಂಟ್ಯಾನ ದೇವಸ್ಥಾನಕ್ಕೆ ಬರುವ ರಸ್ತೆಗೆ 10 ಲಕ್ಷ. ಸದಾಶಿವ ದೇವಸ್ಥಾನ ಬಳಿ ಪರಿಶಿಷ್ಟ ಜಾತಿ ಕಾಲನಿ ಸಂಪರ್ಕ ರಸ್ತೆಗೆ 10 ಲಕ್ಷ. ಅದೇ ರೀತಿ ಸದಾಶಿವ ದೇವಸ್ಥಾನ ಕುಂಟ್ಯಾನದ ಅಭಿವೃದ್ಧಿಗೆ 15 ಲಕ್ಷ. ಒಟ್ಟು 35 ಲಕ್ಷ ರೂಪಾಯಿಗಳ ಕಾಮಗಾರಿಗಳ ಶಿಲಾನ್ಯಾಸವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ 10 ಲಕ್ಷ ರೂಪಾಯಿಯ ರಸ್ತೆಯ ಉದ್ಘಾಟನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ. ನಾನು ಹಿಂದೆ ಒಂದು 6 ತಿಂಗಳ ಹಿಂದೆ ಈ ದೇವಸ್ಥಾನಕ್ಕೆ ಬರುವಾಗ ಈ ದೇವಸ್ಥಾನ ಸಮಿತಿಯವರು ಮತ್ತೆ ಇಲ್ಲಿಯ ನಾಗರಿಕರು ಕೂಡ ನನ್ನ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ರು. ದೇವಸ್ಥಾನ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶವನ್ನು ಮಾಡಬೇಕು. ಮತ್ತೆ ಈ ರಸ್ತೆಯ ಪರಿಸ್ಥಿತಿ ಭಾರಿ ಗಂಭೀರ ಇತ್ತು. ನಡ್ಕೊಂಡು ಹೋಗುವ ಪರಿಸ್ಥಿತಿಯಲ್ಲೂ ಕೂಡ ಇರ್ಲಿಲ್ಲ. ಆ ರೀತಿ ಮಳೆಗಾಲದಲ್ಲಿ ಹೋಗುವಂತ ಪರಿಸ್ಥಿತಿ ಇಲ್ಲಿ ಇರ್ಲಿಲ್ಲ. ಅದನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ರು. ನಾನು ಅವರ ಹತ್ರ ಭರವಸೆಯನ್ನು ಕೊಟ್ಟು ಹೋಗಿದ್ದೆ. ಇನ್ನು 5-6 ತಿಂಗಳ ಒಳಗೆ ಅದನ್ನು ರಸ್ತೆಯನ್ನು ಮಾಡಿಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇವೆ. ಇವತ್ತು ಸಂತೋಷ ಆಗಿದೆ. ಅವತ್ತು ಕೊಟ್ಟ ಭರವಸೆಯನ್ನು ಇವತ್ತು ಈಡೇರಿಸುವ ಈ ರಾತ್ರಿಯಲ್ಲೂ ಕೂಡ ಬಂದು ನಿಮ್ಮ ಜೊತೆ ಬಂದು ನೀವು ಕೂಡ ಅವರು ಅವತ್ತು ಕೊಟ್ಟ ವಾಗ್ದಾನವನ್ನು ಈಗ ಮಾಡಿದ್ದೀರಿ ಅಂತ ರಾತ್ರಿ 8:30-9 ಗಂಟೆ ಆದ್ರೂ ನೀವು ಕೂಡ ಬಂದಿದ್ದೀರಿ. ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ನಮಗೆಲ್ರಿಗೂ ಗ್ರಾಮದ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಮನೆ ಅಂತ ಲೆಕ್ಕ. ಗ್ರಾಮದ ದೇವಸ್ಥಾನ ಸರಿ ಇದ್ರೆ ಗ್ರಾಮದಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ನೆಮ್ಮದಿ ಇರ್ತದೆ. ಅದಕ್ಕೆ ಅದನ್ನು ಮಾಡುವಂತ ಕೆಲಸ, ಅದನ್ನು ಮಾಡುವಂತ ಯೋಗ ಭಾಗ್ಯ ನಮಗೆ ಆ ದೇವರು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ಬನ್ನೂರು ಈ ದೇವರ ದಯದಿಂದ ನಮ್ಮ ಎಲ್ಲರ ಒಂದು ಹಾರೈಕೆ ಏನಿತ್ತು, ಇಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ, ಬಹುಶಃ ಬಂಗಾರದ ಆ ದೇವರು ಬನ್ನೂರಿನ ಮಣ್ಣನ್ನು ಬಂಗಾರದ ಮಣ್ಣನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬರೀ ಧರ್ಮದ ಮೇಲೆ ಚುನಾವಣೆಗಳು ನಡೀತಾ ಇತ್ತು. ಆ ಧರ್ಮ ಈ ಧರ್ಮ, ಆ ಧರ್ಮದ ಮೇಲೆ ಚುನಾವಣೆಗಳು ನಡೀಬಾರ್ದು. ಧರ್ಮ ಬೇಕು, ನಮ್ಮ ಧರ್ಮ ನಮಗೆ ಮುಖ್ಯ ಆಗಿದ್ದು. ಅದರ ಅಭಿವೃದ್ಧಿಯ ಪಥದಲ್ಲಿ ಚುನಾವಣೆಗಳು ನಡೀಬೇಕು. ಸೇವೆಯನ್ನು ಸಹ ಸದಾಶಿವ ಮಾಡಿ ಉತ್ತಮ ಶಿವವೃದ್ಧಿಯನ್ನು ಆಯುರ ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯವನ್ನು ಸದಾಶಿವ ದೇವರು ಸದಾಕಾಲ ಹಾಗೆ ಮೆಡಿಕಲ್ ಕಾಲೇಜಿಗೆ ಆಗುವಂತ ಎಲ್ಲ 750 ಕೋಟಿ ರೂಪಾಯಿದು ಕ್ಯಾಬಿನೆಟ್ಗೆ ಬರಲಿಕ್ಕೆ ರೆಡಿ ಆಗಿದೆ. ಯಾವ ಅಡೆತಡೆಗಳು ಇಲ್ಲದೆ, ಯಾವ ಅಧಿಕಾರಿಗಳಿಗೆ ಕೂಡ ಯಾವುದೇ ವಿರೋಧ ಮನಸ್ಸು ಬರದೆ ಆ ದೇವರು ಅದಕ್ಕೆ ನಿರ್ವಿಘ್ನವಾಗಿ ಅದನ್ನು ಬರುವಂತ ಮನಸ್ಸು ಮಾಡಿ ಕೊಡಬೇಕು. ಆಗುವಂತ ಎಲ್ಲ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ಆಗಬೇಕು. ದೇವರ ಅನುಗ್ರಹ ಎಲ್ಲ ಸದಾಕಾಲ ಎಲ್ಲರ ಭಕ್ತನ ಸದಾಶಿವಾಯ ನಮಃ. ಪೂರ್ಣಾನುಗ್ರಹ ಪ್ರಾಪ್ತಿರಸ್ತೋ. ಈ ಸದಾಶಿವ ದೇವರನ್ನು ಮನಸಾರೆ ನೆನೆಸಿಕೊಂಡು ನಮ್ಮ ಈ ದೇವಸ್ಥಾನಕ್ಕೆ ಹಾಗೂ ಈ ರೋಡಿಗೆ, ನಮ್ಮ ದೇವಸ್ಥಾನಕ್ಕೆ ಬರುವಂಥ ಈ ಮಾರ್ಗಕ್ಕೆ 25 ಲಕ್ಷ, ಹಾಗೆ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಸಮಿತಿ ಬೇಕಾಗಿ ಒಂದು 15 ಲಕ್ಷ ದೇವರು ನಮ್ಮ ಮಾನ್ಯ ಶಾಸಕರು ಇದು ಕೊಟ್ಟಿದ್ದಾರೆ. ಈಗ ಆದಷ್ಟು ಬೇಗ ಇವರು ಗುತ್ತಿಗೆದಾರರು ಬಂದು ಆದಷ್ಟು ಬೇಗ ಈ 15 ಲಕ್ಷದ ಕೆಲಸವನ್ನು ಮತ್ತು ಮಾರ್ಗದ ಒಂದು 10 ಲಕ್ಷ ರೋಡನ್ನು ಆದಷ್ಟು ಬೇಗ ಮಾಡಿ ನಮಗೆ
ಮಾಡಬೇಕೆಂದು ಶಾಸಕರಲ್ಲಿ ಕೇಳಿಕೊಳ್ತೇನೆ. ಹಾಗೆ ನಾವು ಬರುವ ವರ್ಷ ಮಾರ್ಚಿಯಲ್ಲಿ ಜೀರ್ಣೋದ್ಧಾರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡುವಂಥ ನಾವು ನಿಶ್ಚಯ ಮಾಡಿದ್ದೇವೆ. ಮಾರ್ಚ್ 9ರಿಂದ 14 ದಿನ ಕೊಟ್ಟಿದ್ದಾರೆ ತಂತ್ರಿಗಳು. ನಾವು ಒಂದೂವರೆ 1.25 ಕೋಟಿ ಅಂದಾಜು ಬಜೆಟ್ ಮಾಡಿ ಈಗ ಇಟ್ಟಿದ್ದೇವೆ. ನಮಗೆ ಒಂದು ದೇವಸ್ಥಾನವಲ್ಲದೆ ನಮ್ಮ ಗ್ರಾಮದ 3 ದೈವಸ್ಥಾನಗಳು ಕೂಡ ಇದರಲ್ಲಿ ಸೇರಿಕೊಂಡು ನಾವು ಕೆಲಸ ಮಾಡಲಿಕ್ಕೆ ದೇವರ ಹತ್ರ ಅನುಮತಿ ಕೇಳಿಕೊಂಡಿದ್ದೇವೆ. ಇದು ಬ್ರಹ್ಮಕಲಶ ಆದ ಕೂಡಲೇ ನಾವು 3 ದೈವಸ್ಥಾನಗಳು ದೇವರಿಗೆ ಸಂಬಂಧಪಟ್ಟಂಥ 3 ದೈವಸ್ಥಾನಗಳಿದ್ದು ಅದನ್ನು ಕೂಡ ಜೀರ್ಣೋದ್ಧಾರಗೊಳಿಸಬೇಕಂತೆ ನಾವು ನೆನೆಸಿಕೊಂಡು ನಿಮ್ಮ ಗ್ರಾಮದವರದ್ದು ಮತ್ತು ಸರ್ಕಾರದಂತ ಸಿಗುವಂಥ ಅನುದಾನಗಳು ಆದಷ್ಟು ಬೇಗ ಜಾಸ್ತಿ ಸಿಗಬೇಕೆಂದು ನಾನು ಶಾಸಕರಲ್ಲಿ ಕೇಳಿಕೊಳ್ಳುತ್ತೇನೆ. ಸಹ ಆದಷ್ಟು ಬೇಗ ನಿರ್ವಿಘ್ನವಾಗಿ ದೇವರ ಚಂದದಲ್ಲಿ ನಡೆಸಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲರಿದ್ದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ. ನಿಮಗೆ ಕೂಡ ಗೊತ್ತುಂಟು ಎಷ್ಟು ವರ್ಷದಿಂದ ನಾವು ಕಷ್ಟಪಡ್ತಾ ಇದ್ದೀವಿ ಆ ರಸ್ತೆಗೆ. 40 ವರ್ಷದಿಂದ ನಾನು ಇಲ್ಲಿ ಬಂದು ಸೇವೆ 35 ವರ್ಷ ಆಯಿತು. ಅದೇ ಬೈಕನ್ನು ನಾವು ಇಲ್ಲಿ ನಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಬಂದಿದ್ದೇವೆ. ಅದೇ ಪ್ರಕಾರವಾಗಿ ಆದಷ್ಟು ಬೇಗ ಅವರ ನೇತೃತ್ವದಲ್ಲಿ ಒಂದು ಶಾಸಕರ ಅನುದಾನದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಸಹ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆ ಶಕ್ತಿಯನ್ನು ದೇವರು ಅನುಗ್ರಹ ಮಾಡಲಿ. ಹಾಗೆ ಇನ್ನು ಮುಂದಕ್ಕೂ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಆ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ಜನಪರ ಸೇವೆ ಮಾಡುವಂಥ ಯೋಗವನ್ನು ಅವರಿಗೆಲ್ಲರಿಗೂ ಸಹ ಆ ಸದಾಶಿವ ದೇವರ ಅನುಗ್ರಹ ಮಾಡಲಿ ಅಂತೇಳಿ ನಾವೆಲ್ಲರಿಗೂ ಪ್ರಾರ್ಥನೆ ಮಾಡ್ತೀವಿ. ನಾವು 9:15 ಇದ್ದೇವೆ. ಶಿಲಾನ್ಯಾಸವನ್ನು ಎಲ್ಲ ಮುಗಿಸಿ ಸುಮಾರು 2.5 ಕೋಟಿ ರೂಪಾಯಿ ಅನುದಾನವನ್ನು ಈ 3 ವರ್ಷದಲ್ಲಿ ಈ ಭಾಗಕ್ಕೆ ಕೊಟ್ಟಿದ್ದೇವೆ. ಬನ್ನೂರು ಅಂತ ಹೇಳಿದ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ಹೊನ್ನೂರು ಆಗುವಂತ ಒಂದು ಲಕ್ಷಣಗಳೆಲ್ಲ ಇದೆ. ಹೊನ್ನೂರು ಅಂತ ಹೇಳಿದ್ರೆ ಹೊನ್ನಿನ ಊರು ಆಗ್ತದೆ ಅಂತ. ಅದಕ್ಕೆ ನಾನು ಆಗ ಮಣ್ಣು ಹಾಕದೆ ಮತ್ತೆ ಹೊಣ್ಣು ಹಾಕ್ಲಿಕ್ಕೆ ಆಗ್ತದೆ. ಹೊಣ್ಣೆ ಇರುವುದಿಲ್ಲ ಇಲ್ಲಿ. ಮಣ್ಣು ಅಂತ ಹೇಳಿದ್ರೆ ಇಲ್ಲಿ ಹೊಣ್ಣೆ ಇರುವಂತದ್ದು ಇಲ್ಲಿ. ಯಾಕಂತ ಹೇಳಿದ್ರೆ ಮೆಡಿಕಲ್ ಕಾಲೇಜು ಕೂಡ ಈ ಭಾಗಕ್ಕೆ ಬಂದಿದೆ. ಇವತ್ತು ಪುಣ್ಯಕ್ಷೇತ್ರಕ್ಕೆ ಬರುವಂತ ರಸ್ತೆಗೆ ಒಂದು 20 ಲಕ್ಷ ಕೊಟ್ಟಿದ್ದೇವೆ. ಮತ್ತೆ ಈ ದೇವಸ್ಥಾನಕ್ಕೆ 15 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಕೊಟ್ಟಿದ್ದೇವೆ. ನಾನು ಈ ವರ್ಷದ ಅನುದಾನದಲ್ಲಿ ಒಟ್ಟು ದೇವಸ್ಥಾನಗಳಿಗೆ 8.5 ಕೋಟಿ ರೂಪಾಯಿಗಳ ಅನುದಾನವನ್ನು ಕೂಡ ಕೊಟ್ಟಿದ್ದೇವೆ. ಇಲ್ಲಿ ಜೀರ್ಣೋದ್ಧಾರ ಆಗ್ಲಿಕ್ಕಿದೆ, ಬ್ರಹ್ಮಕಲಶ ಆಗ್ಲಿಕ್ಕಿದೆ ಅನ್ನೋ ಸದಾಶಿವ ದೇವರು, ಈಶ್ವರ ದೇವರು ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಮಾಲಿಂಗೇಶ್ವರ, ಇಲ್ಲಿ ಸದಾಶಿವ ದೇವರು ಕೂಡ ಇದ್ದಾರೆ. ಇಲ್ಲಿಗೆ ಸುಮಾರು 20-25 ಸಾವಿರ ಜನ ಮುಂದಿನ ದಿವಸಗಳಲ್ಲಿ ಬರ್ತಾರೆ. ನಾನು ಅಂದಾಜು ಮಾಡುವಂಥದ್ದು ಈ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರವಾಗಿ ಮುಂದಿನ ದಿವಸದಲ್ಲಿ ಬೆಳಗಲಿಕ್ಕಿದೆ. ಬಹುಶಃ ಇನ್ನೊಂದು 5 ವರ್ಷ ನಂತರ ನೀವು ಮಧ್ಯಾಹ್ನ ಮತ್ತೆ ರಾತ್ರಿ ಅನ್ನ ಸಂತರ್ಪಣೆ ಕೂಡ ಆಗುವಂತ ಒಂದು ಕ್ಷೇತ್ರ ಇಲ್ಲಿ ಆಗಬಹುದು ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ, ನೀವು ಮಾಡ್ತಾ ಇದ್ದೀರಾ, ಪ್ರಶ್ನೆಯಲ್ಲಿ ನೋಡಿ ಬಂದಿದ್ಯಾ, ಕೇಳಿ ಬಂದಿದ್ಯಾ, ಅಲ್ಲ ನಾನು ಹೇಳುವಂತಕ್ಕೂ ಪ್ರಶ್ನೆ ಚಿಂತನೆಗೂ ಅನುಗುಣವಾಗಿ ಬಂದಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಇಂಥ ಒಂದು ಕ್ಷೇತ್ರ ಇನ್ನು ಜೀರ್ಣೋದ್ಧಾರ ಮಾಡುವಾಗಲೂ ಅವರಿಗೆ ಹೇಳಿದ್ರಿ ಒಳ್ಳೆಯ ರೀತಿಯಲ್ಲೇ ಮಾಡಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಪಕ್ಕ ಬರುವಂತ ಮಕ್ಕಳಿರ್ಬೋದು, ಅವರ ಪೋಷಕರು ಇರ್ಬೋದು, ಬಾಕಿಯವರು ಇರ್ಬೋದು, ಎಲ್ಲ ವಾಕೇಬಲ್ ಡಿಸ್ಟೆನ್ಸ್, ಇಲ್ಲಿಗೆ ನಡ್ಕೊಂಡು ಬರುವಂತ ಡಿಸ್ಟೆನ್ಸ್ ಇರುವುದರಿಂದ ಸಾಯಂಕಾಲ ವಾಕ್ ಮಾಡ್ತಾರೆ, ಅವರ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ ಬರ್ತಾರೆ, ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾರೆ. ಇಡೀ 15-14 ಗಂಟೆ ದೇವಸ್ಥಾನಗಳಿಗೆ ಬರುವಂಥದ್ದನ್ನು ಮುಂದಿನ ದಿವಸದಲ್ಲಿ ಆಗುವಂಥ ಎಲ್ಲ ಆ ಒಂದು ವ್ಯವಸ್ಥೆಗಳು ಇಂದಿನ ದಿವಸದಲ್ಲಿ ಆಗ್ತದೆ. ದೊಡ್ಡ ಕ್ಷೇತ್ರವಾಗಿ ಬೆಳಗಲಿ. ಈಗಲೇ ಅವರು ಮನವಿ ಮಾಡಿದ್ದಾರೆ, ಜೀರ್ಣೋದ್ಧಾರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನೋ ಮನವಿಯನ್ನು ಮಾಡಿದ್ದಾರೆ. ಆ ಸದಾಶಿವ ದೇವರ ಆ ಅನುಗ್ರಹದಿಂದ ಬಹುಶಃ ಇಲ್ಲಿ ಯಾವ ವಿಘ್ನ ಇಲ್ಲದೆ ಈ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ಬರುವಂಥ ಕೆಲಸಗಳಾಗ್ತದೆ. ಆ ಮೆಡಿಕಲ್ ಕಾಲೇಜಿನಲ್ಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಎಲ್ಲರ ದೊಡ್ಡ ಮಟ್ಟದಲ್ಲಿ ಅದು ಬೆಳೆದು ಬಂದು ಅಲ್ಲಿ ಎಲ್ರಿಗೆ ಆರೋಗ್ಯವನ್ನು ಕೊಡುವಂಥ ಧಾಮ ಅದಾಗಲಿ ಅಂತ ನಾವು ಸದಾಶಿವ ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡ್ತೇವೆ. ಅದರ ಜೊತೆಗೆ ಈ ಕ್ಷೇತ್ರ ದೊಡ್ಡ ಬೆಳಗಬೇಕು. ನಾನು ಈ ಭಾಗದ ಜನರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ಳೋದು, ಆ ಸದಾಶಿವ ದೇವರ ಎದುರುಗಡೆ ಮುಂದಿನ ದಿವಸಗಳಲ್ಲಿ ಕೂಡ ಈ ಕ್ಷೇತ್ರಕ್ಕೆ ಬೇಕಾಗುವಂತಹ ಕೆಲಸಕ್ಕೆ ತನು ಮನ ಧನ ಎಲ್ಲ ನಾವು ಸಹಕಾರ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನನ್ನನ್ನು ಕೂಡ ನಾನು ತೊಡಗಿಸುವಂಥ ಕೆಲಸವನ್ನು ಮಾಡ್ತೀನಿ. ನಿಮ್ಮ ಜೊತೆಗೆ ಯಾವಾಗಲೂ ನಾನು ಇರುವಂಥ ಮುಂದೆ ಗ್ರಾಮದವರ ಜೊತೆ ಸೇರಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡುವ. ನೀವು ಕೂಡ ಹಾಗೆ ಒಳ್ಳೆಯ ಕೆಲಸ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಅಶೋಕರಿಗೆ ಆಶೀರ್ವಾದ ಮಾಡಬೇಕು. ಆ ಸದಾಶಿವ ದೇವರ ಆಶೀರ್ವಾದ ಕೂಡ ಇರಲಿ ಅಂತ ನಿಮ್ಮ ಹತ್ರ ಕೇಳಿಕೊಂಡು ನಾವೆಲ್ಲ ಸೇರಿ ಒಂದೇ ಮಕ್ಕಳ ತಾಯಿ ಥರ, ಒಂದೇ ತಾಯಿಯ ಮಕ್ಕಳ ಥರ ನಾವೆಲ್ಲ ಸೇರಿ ಈ ದೇವರ
ಒಳ್ಳೆಯ ಕೆಲಸ ಏನು ಪುಣ್ಯ ಕೆಲಸಗಳಿದೆ, ಬ್ರಹ್ಮಕಲಶ ಜೀರ್ಣೋದ್ಧಾರದ ಕೆಲಸಗಳಿದೆ, ಅದನ್ನೆಲ್ಲ ಜೊತೆಯಲ್ಲಿ ಮಾಡುವ ತನುಮನದಿಂದ ಎಲ್ಲ ಕೈ ಜೋಡಿಸಿದರೆ ಒಳ್ಳೆಯ ರೀತಿಯಲ್ಲಿ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಈ ಊರಿಗೇನೆ ಒಂದು ಒಳ್ಳೆಯ ಹೆಸರನ್ನು ತರುವಂತಹ ಕೆಲಸವನ್ನು ನಾವು ಮಾಡುವಂತ ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ನಮ್ಮ ಜನಪ್ರಿಯ ಶಾಸಕರು ಪುತ್ತೂರು ವಿಧಾನಸಭೆ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಬಣ್ಣೂರು ಗ್ರಾಮದ ಸುಮಾರು 85 ಲಕ್ಷದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಮತ್ತು ಕುಂಟ್ಯಾನ ದೇವಸ್ಥಾನ ಅಭಿವೃದ್ಧಿ ಬಗ್ಗೆ ಮಾತಾಡಿದರು. ಕಳೆದ 2.5 ವರ್ಷದಿಂದ ಪುತ್ತೂರು ವಿಧಾನ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಕೆಲಸಗಳನ್ನು 100% ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅಶೋಕ್ ರೈ ಅಂದರೆ ಅಭಿವೃದ್ಧಿ ಅಶೋಕ್ ರೈ ಪ್ರತಿ ಒಂದು ವಿಷಯದಲ್ಲಿ ಸಹ, ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ, ನೀರಾವರಿಯಲ್ಲಿ, ರಸ್ತೆಗಳಲ್ಲಿ ಏನೋ ಇದ್ರೂ ಸಹ ಶಾಸಕರ ಕಚೇರಿಗೆ ಹೋದರೆ ನಾನು ತುಂಬ ಸಲ ಕಚೇರಿಗೆ ಕರ್ಕೊಂಡು ಎಲ್ಲ ಹೋಗಿದ್ದೇನೆ. ಒಳ್ಳೆ ರೀತಿಯ ಸ್ಪಂದನೆ ಕೊಡ್ತಾರೆ. ನಾಳೆ ಆಗೋದಿದ್ರು 1 ತಿಂಗಳು ಬಿಟ್ಟಾದರೆ ಅದು ನೆನಪಿಡ್ತದೆ. ನೀವು ಮೊನ್ನೆ ಬಂದಿದ್ದೀರಲ್ಲ, ಪೇಪರ್ ಕೊಟ್ಟಿದ್ದೀರಲ್ಲ, ತುಂಬ ಕೆಲಸ ನಾನು ಅವ್ರ ಮಾಡಿಸಿದ್ದೇನೆ. ಬಡವರ ಕೆಲಸ ತುಂಬ ಅವರು ಮಾಡಿದ್ರು. ಬಡವರ ಕಾಳಜಿ ಜಾಸ್ತಿ ಉಂಟು ಅವರಿಗೆ. ನಮ್ಮ ಬನ್ನೂರಿನ ಒಂದು ಅಧಿಪತಿ ಅಂತ ಹೇಳ್ಬೋದು, ಗ್ರಾಮ ದೇವರು ಅಂತ ಹೇಳ್ಬೋದು, ಸದಾಶಿವ ದೇವರ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ 15 ಲಕ್ಷ ಹಾಗೂ ಸದಾಶಿವ ದೇವರ ಒಂದು ದೇವಸ್ಥಾನಕ್ಕೆ ಬರುವ ದಾರಿಗೆ ಒಂದು ಕಾಂಕ್ರೀಟೀಕರಣಕ್ಕೆ 10 ಲಕ್ಷದಲ್ಲಿ ಶಿಲಾನ್ಯಾಸವನ್ನು ಇವತ್ತು ನೆರವೇರಿಸಿದೆ. ಮತ್ತು ಸದಾಶಿವ ದೇವರ ದೇವಸ್ಥಾನಕ್ಕೆ ಬರುವ ಹಿಂದಿನ ಭಾಗದಲ್ಲಿ ಒಂದು ರಸ್ತೆ ಕಾಂಕ್ರೀಟೀಕರಣಕ್ಕೆ ಈ ಹಿಂದೆ 10 ಲಕ್ಷ ಕೊಟ್ಟು ಅದರ ಕಾಂಕ್ರೀಟೀಕರಣದ ಕಾಮಗಾರಿ ಪೂರ್ಣಗೊಂಡು ಇವತ್ತು ಉದ್ಘಾಟನೆ ಮಾಡಿದರು. ಒಟ್ಟು 20 ಲಕ್ಷ 10 ಲಕ್ಷದ ಕಾಮಗಾರಿಯ ರಸ್ತೆ ಉದ್ಘಾಟನೆ, 10 ಲಕ್ಷ ರೋಡಿನ ಶಿಲಾನ್ಯಾಸ, ಒಟ್ಟು 20 ಲಕ್ಷ ರಸ್ತೆಗೆ ಕುಂಟಿನ ಸದಸ್ಯ ದೇವಸ್ಥಾನದ್ದು ಮತ್ತು 15 ಲಕ್ಷ ದೇವಸ್ಥಾನದ ಅಭಿವೃದ್ಧಿಗೆ, ಅಂಗನತಾಯ ಗುಡಿ ಇರ್ಬೋದು, ಶಾಸ್ತಾರ ದೇವರ ಗುಡಿ ಇರ್ಬೋದು, ಹಾಗೆ ಇನ್ನಿತರ ಕಾರ್ಯಾಲಯ ಎಲ್ಲ ಒಂದು ಕಾಮಗಾರಿಗೆ 15 ಲಕ್ಷವನ್ನು ನಮ್ಮ ಸದಾಶಿವ ದೇವರ ದೇವಸ್ಥಾನಕ್ಕೆ, ಬನ್ನೂರಿನ ಗ್ರಾಮ ದೇವರ ದೇವಸ್ಥಾನಕ್ಕೆ ಶಾಸಕರು ಒದಗಿಸಿದ್ದಾರೆ. ಇವರಿಗೆ ನಾವು ಕುಂಟಿಯಾನ ಸದಸ್ಯ ದೇವಸ್ಥಾನದ ಆಡಳಿತ ಸಮಿತಿ ವತಿಯಿಂದ ಹಾಗೂ ಬನ್ನೂರು ಎಲ್ಲ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಕ್ಕೆ ನಮ್ಮ ಶಾಸಕರು ಮಂತ್ರಿಯಾಗಿ, ಸಚಿವರಾಗಿ ನಮ್ಮ ಈ ಕುಂಟಿಯಾನ ಸದಸ್ಯ ದೇವರ ದೇವಸ್ಥಾನಕ್ಕೆ ಹಾಗೂ ಬರಬೇಕು ಅಂತೇಳಿ ಕುಂಟಿಯಾನ ಸದಸ್ಯ ದೇವರಲ್ಲಿ ಹಾಗೂ ಗ್ರಾಮ ದೈವದ ಧೂಮಾವತಿ ಅಮ್ಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೂ ಇನ್ನೂ ವಿಶೇಷವಾಗಿ ನಮಗೆಲ್ಲರಿಗೊಂದು ಹೆಮ್ಮೆ ಪಡುವ ವಿಷಯ, ಬನ್ನೂರು ಗ್ರಾಮಸ್ಥರಿಗೆ ನಮ್ಮ ಕುಂಟಿಯಾನ ಗ್ರಾಮ ದೇವಸ್ಥಾನದ ಕುಂಟಿಯಾನ ಸದಸ್ಯ ದೇವಸ್ಥಾನದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಮ್ಮ ಒಂದು ಮೆಡಿಕಲ್ ಕಾಲೇಜು, ಇಡೀ ಜಿಲ್ಲೆಯಲ್ಲಿ ಒಂದು ಪ್ರಥಮವಾಗಿ ನಮ್ಮ ಪುತ್ತೂರಿನಲ್ಲಿ ಆಗ್ತಿರುವಂಥ ಮೆಡಿಕಲ್ ಕಾಲೇಜು ನಮ್ಮ ದೇವಸ್ಥಾನದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಗಲಿಕ್ಕಿದೆ. ಇದಕ್ಕೆ ನಮ್ಮ ಈ ಗ್ರಾಮಕ್ಕೆ ಒಂದು ಬನ್ನೂರನ್ನು ಒಂದು ಚಿನ್ನದ ಗ್ರಾಮವಾಗಿ ಮಾಡಲಿಕ್ಕಿದ್ದಾರೆ ನಮ್ಮ ಶಾಸಕರು, ಮಣಿಪಾಲ್ ಆಗಿ ಮಾಡಲಿಕ್ಕೆ. ಇದಕ್ಕೆ ನಾವು ಬನ್ನೂರು ಗ್ರಾಮದ ಎಲ್ಲ ಒಂದು ಜನತೆ ಆಭಾರಿಯಾಗಿದ್ದೇವೆ, ಒಂದು ಅವರಿಗೆ ಋಣಿಯಾಗಿದ್ದೇವೆ ಅಂತ ಹೇಳ್ತೀವಿ ಇಷ್ಟಕ್ಕೆ.